ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀ ವರಾಹ ದೇವತಾಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ವಿನಾ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭೂಮಂಡಲವೇ ಭಗವಂತನ ಕೈಲಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವೇ. ಈ ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತವೂ ಸಹಿತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಸಿರಿ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲವೂ ಸಹಿತ ಭೂವರಹಸ್ವಾಮಿದೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಹಾವಿಷ್ಣುವಿನ ಅಧೀನ. ಅಂತಹ ವಿಷ್ಣುವಿನ ಅಧೀನದಲ್ಲಿರ್ತಕ್ಕಂತಹ ಭೂವರಾಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸಾಕಷ್ಟು ಜನ ಪುಣ್ಯಾತ್ಮರ ಕೈಯಲ್ಲಿ ಅವರ ಕರಾರ್ಚಿತದಲ್ಲಿ ಪೂಜಿಸಲ್ಪಡತಕ್ಕಂತಹ ವಿಶೇಷವಾದಂತಹ ಸಾಲಿಗ್ರಾಮ, ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 kg ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಮಟ್ಟದ ಸಾಲಿಗ್ರಾಮ, ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಗಂಡಕಿ ನದಿಯಲ್ಲೇ ಯಾಕೆ ಸಿಗಬೇಕು ಸಾಲಿಗ್ರಾಮ? ಇದು ಸಾಕಷ್ಟು ಮೂಲಾರ್ಥಗಳಿದೆ. ಅಂದು ಮಹಾವಿಷ್ಣುವಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ರೂಪದಲ್ಲಿ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರೂಪವೇ ಸಾಲಿಗ್ರಾಮ ರೂಪ. ಹಾಗಾಗಿ ಅದರಲ್ಲೂ ವರಾಹದೇವರ ಸಾಲಿಗ್ರಾಮ ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಅಂತಲೇ ಹೇಳ್ತಾರೆ. ಭೂಮಿಯ ಸಮಸ್ಯೆ ಇರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿರಲಿ, ಒಂದು ವಾಸ್ತುಗೃಹದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಿರಲಿ, ದಂಪತಿಗಳ ಮಧ್ಯೆ ವಿರಸ, ಮನೆಯಲ್ಲಿ ಮಕ್ಕಳ ಮದುವೆ, ಯಾವುದೇ ಸಮಸ್ಯೆ ಇದ್ರೂ ಸಮಸ್ಯೆಗೊಂದು ಪರಿಹಾರ ಈ ವಿಶೇಷವಾಗಿರ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ. ವರಹಾದೇವರ ಸಾಲಿಗ್ರಾಮವನ್ನು ದರ್ಶನ ಮಾಡತಕ್ಕಂಥದ್ದು, ಸ್ವಾಮಿಯ ಅಭಿಷೇಕದ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಇದು ಸಮಸ್ಯೆಗೊಂದು ಸೂಕ್ತ ಪರಿಹಾರವಾಗಿ ನಿಲ್ತಕ್ಕಂತಹದ್ದು. ಹಾಗಾಗಿ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ವರಹಾದೇವರ ಸಾಲಿಗ್ರಾಮ ಇದು ನಿನ್ನೆ ಇವತ್ತು ಸಿಕ್ಕಿದಂಥದ್ದಲ್ಲ, ಜೊತೆಗೆ 1.5 ಲಕ್ಷ ವರ್ಷಗಳ ಹಿಂದೆ ಬಂದಂತಹ ಸಾಲಿಗ್ರಾಮ ಎಂಬತಕ್ಕಂಥದ್ದನ್ನ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದಕ್ಕೆ ಆಧಾರಪಡಿಸಿದ್ದಾರೆ. ವಿಜ್ಞಾನಿಗಳು ಹೇಳುವಂತ ಮಾತು 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ಅಧ್ಯಯನ ಮಾಡಿ ಈ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಮಹತ್ತೇನು ಎಂಬತಕ್ಕಂಥದ್ದನ್ನ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆದರೆ ಅದೃಷ್ಟ ಎಂಬಂತೆ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ಮಹರ್ಷಿ ಮಂದಿರ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದಲ್ಲಿ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬಂದಿದೆ. ಆಶ್ರಮದಲ್ಲಿ 11 ದಿನಗಳ ಕಾಲ ತಮ್ಮೆಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆದರೆ 11 ದಿನಗಳ ದರ್ಶನ ಯಾವತ್ತಿನಿಂದ? ಇದೇ ಬರ್ತಕ್ಕಂಥ 13/6/2023 ಅಂದು ಪ್ರಾರಂಭ ಆದರೆ ಅಲ್ಲಿಂದ 11 ದಿನಗಳ ಕಾಲ ನಿರಂತರವಾದಂಥ ರೀತಿ ದರ್ಶನ ಇದೆ. ಆದರೆ ದರ್ಶನದ ಸಮಯ ಬೆಳಿಗ್ಗೆ 9:30ಕ್ಕೆ ಶುರುವಾದರೆ ಸಂಜೆ 6:30ಕ್ಕೆ ಕೊನೆಗೊಳ್ಳುತ್ತೆ. ಇದು ಪ್ರತಿನಿತ್ಯದ ಕಾಯಕ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ಭೂವರಹಸ್ವಾಮಿನೇ ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಯೇ ನಮಃ. ಮಹಾಲಕ್ಷ್ಮೀ ನಮಃ. ಸ್ಥಿರಮಹಾಲಕ್ಷ್ಮೀ ನಮಃ. ಅಂಬಾಲಕ್ಷ್ಮೀ ನಮಃ. ಶ್ರೀ ಗಜಲಕ್ಷ್ಮೀ ನಮಃ. ಧಾನ್ಯಲಕ್ಷ್ಮೀ ನಮಃ. ಐಶ್ವರ್ಯಲಕ್ಷ್ಮೀ ನಮಃ. ಮಹಾಸಂತಾನಲಕ್ಷ್ಮೀ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಗೌರೀನ್ಮಾಯ ಸಲಿಲಾ ನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಮಹರ್ಷಿ ಮಂದಿರಕ್ಕೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ, ಸಾಕಷ್ಟು ಜನ ಭಗವಂತನ ದರ್ಶನಕ್ಕಾಗಿ ನಿನ್ನೆ ನಿಜಕ್ಕೂ ಹೇಳಬೇಕಂದ್ರೆ ಬಹಳ ಅತ್ಯದ್ಭುತವಾದಂತಹ ಸರತಿ ಸಾಲಲ್ಲಿ ಒಂದು ಚೂರು ನೂಕು ನುಗ್ಗಾಟ ಇಲ್ದಿರ ನಿನ್ನೆ ಬಹಳ ವ್ಯವಸ್ಥಿತವಾದಂಥ ದರ್ಶನ ಮಾಡಿದ್ರು. ನಿನ್ನೆ ಬಂದಂತಹ ಅಭಿಮಾನಿ ದೇವರುಗಳು ನಿಜಕ್ಕೂ ವ್ಯವಸ್ಥಿತವಾದಂಥ ದರ್ಶನ ನೀವು ಮಾಡಿದ್ದೀರಿ, ಭಾಳ ಸಂತೋಷ.
ಹಾಗೆ ನಿನ್ನೆ ಬಂದವರಲ್ಲಿ ಇವತ್ತು ಇನ್ನೂ ಭಾಳ ಚೆನ್ನಾಗಿ ಅಚ್ಚುಕಟ್ಟ, ಅಂದರೆ ಒಂದು ಫಾರ್ಮೆಟ್ ಗೊತ್ತಾಗುತ್ತೆ, ಜನ ಹೇಗೆ ಬಂದು ಹಿಂಗೆ ಹೋದರೆ ದರ್ಶನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಅಂತಹ ವ್ಯವಸ್ಥೆ ಇವತ್ತು ಸಹಿತ ವ್ಯವಸ್ಥಿತವಾದ್ರಿಂದ ಭಾಳ ಅಚ್ಚುಕಟ್ಟಾಗಿ ಸರ್ತಿ ಸಾಲಲ್ಲಿ ಸಮಾಧಾನ ರೀತಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅದೊಂದು ತೃಪ್ತಿ. ಪ್ರಸಾದ ಒಂದು ಕಡೆ ಮಾತ್ರ ಸ್ವಲ್ಪ ನೀವು ಆಲೋಚನೆ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ಹಾಕ್ಸ್ಕೊಂಡು ಊಟ ಮಾಡೋದು ಒಳ್ಳೆಯದು. ಜಾಸ್ತಿ ಪ್ರಸಾದ ಹಾಕ್ಸ್ಕೊಂಡು ಚೆಲ್ಲುತ್ತಾ ಇದ್ದೀರಿ, ಅದೊಂದರ ಕಡೆ ಗಮನ ಕೊಡಿ. ಮಹಾವಿಷ್ಣುವಿನ ಸಾಲಿಗ್ರಾಮ ಇನ್ನೆರಡು ದಿನಗಳ ಮಾತ್ರ ದರ್ಶನ, ಗುರುವಾರ ಶುಕ್ರವಾರ. ಇವತ್ತು ಬುಧವಾರ ಮಹಾವಿಷ್ಣುವಿಗೆ ವಿಶೇಷವಾಗಿರತಕ್ಕಂಥ ದಿನ. ನಾಳೆ ಗುರುವಾರ, ನಾಳಿದ್ದು ಶುಕ್ರವಾರ. ನಾಳಿದ್ದು ಸಂಜೆ 6:00 ಮಹಾಮಂಗಳಾರತಿ ಮಾಡಿ ಸ್ವಾಮಿಯನ್ನು ಉತ್ಸವದ ರೂಪದಲ್ಲೇ ಅಲ್ಲೇ ಮಹರ್ಷಿ ಮಂದಿರದಲ್ಲೇ ಓಡಾಡಿಸಿ ಒಳಗಡೆ ಪ್ರವೇಶ ಆಗಿಬಿಟ್ಟಂದರೆ ಅದಾದ ನಂತರ ಅದರ ಜವಾಬ್ದಾರಿ ಕಾಯಕ ಮುಗಿದಿದೆ ಅಂತ, ಅಂದರೆ ಎಲ್ಲವೂ ಸಂಪನ್ನವಾಗಿದೆ ಅಂತ. ಹೀಗೆ ಅಷ್ಟು ಅದ್ಭುತವಾದಂತಹ ಅದೃಷ್ಟ ಇರತಕ್ಕಂಥ ಈ ಒಂದು ಲಕ್ಷ್ಮೀ ಬೋರಹಸ್ವಾಮಿ ಸಾಲಿಗ್ರಾಮದ ದರ್ಶನ ಸಾಕಷ್ಟು ಜನ ಮಾಡಿದ್ದಾರೆ. ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಒಂದೊಂದು ಕ್ಷಣ ಒಂದೊಂದು ಭಗವಂತನ ವಿಶೇಷವಾದಂಥ ಸಾಲಿಗ್ರಾಮನ ಕಣ್ತುಂಬಿಸ್ಕೊಳ್ತಿದ್ರೆ ಎಂಥವರಾದರೂ ಬರೀ ನಾನಷ್ಟೇ ಅಲ್ಲ, ಮಹರ್ಷಿ ಮಂದಿರಕ್ಕೆ ಬಂದು ಭಗವಂತನ ಸಾಲಿಗ್ರಾಮವನ್ನು ದರ್ಶನ ಮಾಡಿ ಪುನಃ ಸರ್ತಿ ಸಾಲಲ್ಲಿ ಇನ್ನೊಂದು ಸತಿ ಬಂದು ದರ್ಶನ ಮಾಡೋದು. ಸ್ವಾಮಿ ಅಭಿಷೇಕವನ್ನು ಮಾಡ್ತಾ ಇದ್ದರೆ ನಮಗೆ ನಾವೇ ಮರೆತು ಹೋಗ್ಬಿಡ್ತೀವಿ. ಆ ಅಭಿಷೇಕದಲ್ಲಿ ಅಂತಹ ಒಂದು ತೃಪ್ತಿಕರವಾದಂಥ ನೋಟ, ಅಂದರೆ ಆ ಬೃಹತ್ ಬೆಟ್ಟದ ಸಾಲಿಗ್ರಾಮ, ಆ ಸಾಲಿಗ್ರಾಮದ ಒಳಗಿರ್ತಕ್ಕಂತಹ 2 ಮೇರು ಚಕ್ರಗಳು, 2 ಮೇರು ಚಕ್ರಗಳೇ. ಇದೆಲ್ಲವನ್ನೂ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಯಾಮ್ರಾ ಚಿತ್ರೀಕರಣ ಆಗಿದೆ, ಅದನ್ನು ನಾವು ತೋರಿಸ್ತೀವಿ. ಆ ಬೃಹತ್ ಬೆಟ್ಟದ ಸಾಲಿಗ್ರಾಮದಲ್ಲಿ 2 ಮೇರು ಇದ್ದು, ಮೇಲ್ಭಾಗ ಬೆನ್ನತ್ರ ಒಂದು ಚಕ್ರ ಇದೆ, ಅದರ ಹಿಂಭಾಗದಲ್ಲಿ ಒಂದು ಚಕ್ರ ಇದೆ. ಇಡೀ ಭೂಮಂಡಲವೇ ಇದ್ದಂಥ ರೀತಿಯಲ್ಲಿ ಚಕ್ರ ಆ ಒಂದು ಇರ್ತಕ್ಕಂಥ ಸಾಲಿಗ್ರಾಮ, ಅಂದರೆ ಅಷ್ಟು ವೃತ್ತಾಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ. ನೋಡಲಿಕ್ಕಂತೂ ಕಣ್ಗಳು ಸಾಲದು. ಆದರೆ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ ಮರುಕ್ಷಣ, ಇವತ್ತು ಪ್ರಾರ್ಥನೆ ಮಾಡಿ ಇವತ್ತು ಕಷ್ಟಪಟ್ಟು ನುಗ್ಗುಲಾಟ ಮಾಡ್ಕೊಂಡು ಲೈನಲ್ಲಿ ದರ್ಶನಕ್ಕೆ ಬರ್ತಾರೆ, ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾರೆ, ಅವರ ಮನೋಕಾಮನೆ ಸಿದ್ಧಿ ಆಯಿತು ಅಂತ ಸರಿ ಬೆಳಗ್ಗೆ ಎದ್ದು ಓಡಿ ಬರ್ತಾರೆ. ಇಂತಹ ಕೇಸು ಇಂಥರ ಈ 2ನೇ ಸತಿ 3ನೇ ಸತಿ ದರ್ಶನಕ್ಕೆ ಬರ್ತಿರೋರು ನಮ್ಮ ಕೆಲಸ ಆಯಿತು ಅಂತ ಬರ್ತಿರ್ತಕ್ಕಂಥ ಅವರ ಧ್ವನಿ ಕೇಳೋದಕ್ಕೆ ನನ್ನ ಬಗ್ಗೆ ಯಾರು ಏನಾದರೂ ಅಂದುಕೊಳ್ಳಿ, ಆಡೋವರ ಬಾಯಿ ಎಲ್ಲರಿಗೂ ಉತ್ತರ ನಾನು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಇಂತಹ ಮಾತು ಕೇಳಿದಾಗ ನಮ್ಮ ಕೆಲಸ ಆಯಿತು, ನಾವು ಆನಂದದಿದ್ದೇವೆ, ನಾವು ಏನೋ ಅಂದುಕೊಂಡು ಬಂದ್ವಿ, ನಮಗೆ ಈ ಕೆಲಸ ಆಯಿತು ಅಂತ ಹೇಳೋ ಒಂದೊಂದು ಮಾತು ಕೇಳ್ತಿದ್ರೆ, ನಾನು ಒಂದು ದಿವಸಕ್ಕೆ ನಮ್ಮಲ್ಲಿ ಬಂದಂಥ ಸಾಲಿಗ್ರಾಮವನ್ನು ಕೈ ಜೋಡಿಸಿ ಅವ್ರನ್ನ ಇನ್ನೊಂದು 10 ದಿವಸ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಆಗ ನನ್ನ ಮನಸ್ಸಲ್ಲಿ ನೋವಾಯಿತು. ಏನು ಇವ್ರ ಹತ್ರ ನಾನು ಕೈ ಮುಗಿದು ಕೇಳ್ಕೊಂಡ್ರು ಇವ್ರನ್ನ ಒಪ್ತಾರೋ ಇಲ್ವೋ ಅಂತ. ಆದರೆ ನಾನು ಕೈ ಮುಗಿದು ಕೇಳಿದ್ರೆ ನನಗೆ ಈಗ ಸಾರ್ಥಕ ಅನಿಸುತ್ತೆ. ಯಾವುದೇ ವಿಚಾರ ಅದಷ್ಟೇ, ನಾವು ಮಾಡೋ ಕೆಲಸ ಒಂದು ತೃಪ್ತಿ ಯಾವಾಗ ಕೊಡುತ್ತಪ್ಪ ಅಂದರೆ 4 ಜನ ಅದರಿಂದ ಅನುಕೂಲವನ್ನು ಪಡೆದು ನಮಗಿಂತ ಅನುಕೂಲ ಆಯಿತು ಅಂತ ಹೇಳ್ತಾರಲ್ಲ, ಆಗ ನಿಮ್ಮ ಮಹರ್ಷಿಗಳಿಗೆ ತೃಪ್ತಿ ಆಗೋದು. ನಾವು ಮಾಡುವ ಕಾಯಕದಿಂದ ನಿಮಗೆ ತೃಪ್ತಿ ಆಗಬೇಕು. ಅದನ್ನೇ ಇವತ್ತಿನ ದಿವಸ ನಮ್ಮ ಜೀ ಕನ್ನಡ ನಾನು ಹಿಂದೆ ನಿಂತುಕೊಂಡು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದನ್ನು ಸಹಿತ ಬೆಳಗ್ಗೆಯಲ್ಲಿ ನೇರ ಪ್ರಸಾರ ಮುಗಿದ ತಕ್ಷಣ ನಾವು ಆಶ್ರಮಕ್ಕೆ ಹೊರಡ್ತಾ ಇದ್ದೀವಿ. ನನ್ನಿಂದೆ ಒಂದು ಕ್ಯಾಮ್ರಾ ಬಂದು ಎಲ್ಲವನ್ನು ಚಿತ್ರೀಕರಣ ಮಾಡಿ ಅವರ ಅನಿಸಿಕೆಗಳನ್ನು ತಗೊಂಡು ಪುನಃ ನಿಮ್ಮ ಮುಂದೆ ತರುವ ಪ್ರಯತ್ನ. ಅಡಿಗೆ ಅಂತೂ ಹಬ್ಬ, ಅದರ ಆನಂದವೇ ಬೇರೆ. ದಿನ 10-12 ಸಿಲಿಂಡರ್ ಓಡ್ತಾನೆ ಇದೆ. ತರಕಾರಿ ಎಷ್ಟು ಬರುತ್ತೋ ಅಷ್ಟು ಅವತ್ತಿಗೆ ಮುಗಿದು ಹೋಗ್ತಾ ಇದೆ. ಆದರೂ ಯಾರೋ ಒಬ್ಬೊಬ್ಬ ಭಕ್ತರು ಬರ್ತಾರೆ, ತರಕಾರಿನೋ ಅಕ್ಕಿನೋ ಬೇಳೆನೋ ತಂದು ಹಾಕ್ತಾರೆ, ಯಾರಿಗೂ ಅಸಮಾಧಾನ ಇಲ್ಲ, ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕಣ್ತುಂಬ ಭಗವಂತನ ದರ್ಶನ ಮಾಡ್ತಾರೆ, ಬಾಯಿ ತುಂಬ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಒಂದಷ್ಟು ಜನಕ್ಕೆ ನೋಡಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ, ಅಂತಹವರು ಅಲ್ಲಲ್ಲಿ ನಿಂತು ಗುಂಪುಗಳು ಮಾಡಿಕೊಂಡು ವ್ಯವಸ್ಥೆ ಮಾಡ್ತಿದ್ದಾರೆ. ಒಂದಷ್ಟು ಜನ ಆಟೋ ಚಾಲಕರು ಅವರ ನಾಲ್ಗೆ ರುಚಿನೂ ತೀರಿಸ್ಕೊಳ್ತಾ ಇದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಭಗವಂತನ ನಾವು ದೇವರು ಅಂತ ನಂಬಿರ್ತಕ್ಕಂಥ ದೈವ ಸಾನ್ನಿಧ್ಯಗಳು ಇಷ್ಟು ಪವಾಡವನ್ನು ಸೃಷ್ಟಿ ಮಾಡ್ತಿದೆಯಲ್ಲ. 6 ತಿಂಗಳು, ವರ್ಷ, 8 ತಿಂಗಳು ಅವತ್ತಿನಿಂದ ಪ್ರಯತ್ನ ಪಟ್ಟಂಥ ಕೆಲಸ ಆಗದಿರ ವರ್ಷಗಳು ಉಳಿದ್ರೂ ಸಹಿತ ನ್ಯಾಯ ಪಂಚಾಯತಿ ತೀರ್ಮಾನ ಆಗದಿರತಕ್ಕಂಥದ್ದು ಈ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ನಿಂತ್ಕೊಂಡ್ರೆ ಇಲ್ಲೇ ಫೋನ್ ಬರುತ್ತಲ್ಲ, ಇದಲ್ವ ಪವಾಡ. ಮತ್ತೊಂದು ವಿಚಾರವನ್ನು ಕೈ ಮುಗಿದು ಹೇಳ್ತಾ ಇದ್ದೇನೆ, ಹೆಣ್ಣುಮಕ್ಕಳು ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸಾಲಿಗ್ರಾಮವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ನಿಮಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಋತುಚಕ್ರವನ್ನು ನಾವು ಚಿಂತನೆ ಮಾಡಬೇಕಲ್ವಮ್ಮ. ನೋಡಿ,
ನಿನ್ನೆ ಒಬ್ಬ ಹೆಣ್ಣುಮಗಳು ಸಣ್ಣದಾದಂಥ ಒಂದು ತಪ್ಪು, ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪೇ, ಆದರೆ ನಿಮಗೆ ಯಾವ ರೀತಿ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಆಕೆನೇ ಬಾಯ್ಬಿಟ್ಟು ಹೇಳಿದ್ರಿಂದ, ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರಿಂದ ನಾನು ಹೇಳ್ತಾ ಇದ್ದೇನೆ. ಆಕೆ ಕಣ್ಣಿಗೊಂದು ಪೆಟ್ಟಾಯಿತು. ನೂಕು ನುಗ್ಲಲ್ಲೋ ಅಥವಾ ಜಾರು ಬಿದ್ದದ್ದು, ಮಳೆ ಬೇರೆ ಬರ್ತಿತ್ತಲ್ಲ, ಜಾರು ಬಿದ್ದಿದ್ದಾರೆ. ಬಿದ್ದು ಕಣ್ಣ ಹತ್ರ ಸ್ವಲ್ಪ ಪೆಟ್ಟು ಮಾಡಿಕೊಂಡ್ಳು. ಆಮೇಲೆ ಹೇಳ್ತಾಳೆ, ನಂದು ಇವತ್ತು 3ನೇ ದಿವಸ, ನಾನಿವತ್ತು ಬರಬಾರ್ದಾಗಿತ್ತು, ತಪ್ಪು ಮಾಡಿದೆ. ಏನು ಹೇಳಬೇಕಮ್ಮ ನಾವು? ನಮ್ಮ ಸಂಸ್ಕೃತಿ ಹೇಳುತ್ತೆ, ನಮ್ಮ ಸಂಪ್ರದಾಯ ಹೇಳುತ್ತೆ, ಹೆಣ್ಣು ಮಕ್ಕಳಿಗೆ ಆ 5 ದಿನಗಳು, ನಿಮ್ಮ ಋತುಕಾಲ, ನಿಮ್ಮ ಮುಟ್ಟಿನ ದಿನಗಳು, ತಾವು ಹೇಗಿರಬೇಕು, ಎಷ್ಟು ದೂರದಲ್ಲಿರಬೇಕು, ಯಾವ ರೀತಿ ಇರಬೇಕು, ದೇವರ ಹತ್ರ ನೀವು ಹೇಗಿರಬೇಕು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಾನಷ್ಟೇ ಅಲ್ಲ, ಋಷಿಮುನಿಗಳ ಕಾಲದಿಂದ ಹೇಳ್ಕೊಂಬಂದಿದ್ದಾರಲ್ಲ. ಅಂತಹ ಅಚಾತುರ್ಯ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷಿಸೋದು ಯಾರು? ಭಗವಂತನೇ. ಆದರೆ ನಾನು ಹೇಳ್ತಿದ್ದೇನೆ, ಆ ಭಗವಂತ ನಿಂಗೆ ಯಾವ ಶಿಕ್ಷೆನೂ ಕೊಡೋದಿಲ್ಲ. ಆದರೆ ನಾವು ಯಾರಿಗೆ ಹೆದರ್ದಿದ್ರು, ನಮ್ಮ ಬೆನ್ನಿಗೆ, ನಮ್ಮ ನೆರಳಿಗೆ ನಾವು ಹೆದರಬೇಕಲ್ವಾ? ಇಂಥ ತಪ್ಪನ್ನು ಯಾರೂ ಮಾಡಬೇಡಿ. 4 ನೀರು ಆಗಬೇಕು, 5ನೇ ನೀರಲ್ಲಿ ನೀವು ದೇವರ ದರ್ಶನಕ್ಕೆ ಬರ್ಬೋದು, ತಪ್ಪಲ್ಲ. ಆದರೆ 3ನೇ ದಿವಸ ಬರೋದು ತಪ್ಪು. ಪ್ರಥಮ ಇನ್ನೂ ತಪ್ಪು, ದ್ವಿತೀಯ ಇನ್ನೂ ತಪ್ಪು. ಅಂಥ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಹಾಗೆ ಇಂತಹ ಪರಮ ಪವಿತ್ರವಾಗಿರತಕ್ಕಂಥ ಸಾಲಿಗ್ರಾಮ ದರ್ಶನಕ್ಕೆ ಆಶ್ರಮದ ಒಳಗಡೆ ಬಂದ ತಕ್ಷಣ ನೀವು ಹೇಳಬೇಕಾದ್ದು, ನಿಮ್ಮ ಸ್ವರ ಬರಬೇಕಾದ್ದು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಬನ್ನಿ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ದೇವಾಲಯಕ್ಕೆ ಬಂದಾಗ, ಗರ್ಭಗುಡಿಯಲ್ಲಿ ಸ್ವಾಮಿನ ಕಂಡಾಗ, ಅಥವಾ ದೇವಾಲಯದ ಆವರಣಕ್ಕೆ ಬಂದಾಗ, ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹಗಳ ದರ್ಶನಕ್ಕೆ ಬಂದಾಗ ಅದಕ್ಕಿಂತ 1000 ಪಟ್ಟಷ್ಟು ಸಾಲಿಗ್ರಾಮ ದರ್ಶನಕ್ಕೆ ಶಕ್ತಿ ಇರುತ್ತೆ ಅಂತ. ಯಾಕೆಂದರೆ ವಿಗ್ರಹ ಕೆತ್ತನೆ ಮಾಡಿ, ಪ್ರತಿಷ್ಠಾಪನೆ ಮಾಡಿ, ಅದಕ್ಕೆ ಜೀವ ಕಳೆ ಕೊಡ್ತಕ್ಕಂಥದ್ದು ಬೇರೆ. ಇದು ಸ್ವಯಂಭೂ, ಇದು ಸ್ವಯಂಭೂ ಆಗಿರ್ತಕ್ಕಂಥದ್ದು, ಅಂದರೆ ತನಗೆ ತಾನಾಗಿ ಬಂದಿರತಕ್ಕಂಥದ್ದು. ಸಾಲಿಗ್ರಾಮ ಅಂದರೆ ಸಂಪೂರ್ಣ ದೈವ ಸ್ವರೂಪ, ಸಂಪೂರ್ಣ ದೈವ ಸ್ವರೂಪ. ಅಂತಹ ದೈವ ಸ್ವರೂಪದ ವಿಶೇಷವಾದಂಥ ಸಾಲಿಗ್ರಾಮವನ್ನು ನಾವು ಇನ್ನೆಷ್ಟು ಶ್ರದ್ಧಾಭಕ್ತಿಯಾಗಿ ನೋಡಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿವರೆಗೂ ಪ್ರತಿನಿತ್ಯ ಸ್ವಾಮಿಗೆ ಬೆಳಗ್ಗೆ ಇಲ್ಲಿಂದ ಹೊರಟ ತಕ್ಷಣ ಮಧ್ಯಾಹ್ನಕ್ಕೆ ಒಂದು ಅಭಿಷೇಕ ಆಗುತ್ತೆ, ಸಂಜೆ ಒಂದು ಅಭಿಷೇಕ ಆಗುತ್ತೆ. ಒಂದು ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿದ್ರೆ ಆ ನೋಡೋ ನೋಟನೇ ಬೇರೆ ಆಗಿಬಿಡುತ್ತೆ, ಸ್ವಾಮಿ ದರ್ಶನ ಕೊಡೋದೇ ಬೇರೆ ಆಗುತ್ತೆ. ಒಂದೇ ಸಾಲಿಗ್ರಾಮ ಮಾಡಿದ್ರೆ ಅದಕ್ಕೆ ಅಲಂಕಾರ ಮಾಡಬೇಕು, ಒಂದು ವಸ್ತ್ರ ಹಾಕಬೇಕು, ಮೇಲೊಂದಷ್ಟು ಹೂವು ಹಾಕಬೇಕು. ಆದರೆ ದರ್ಶನ ಕೊಡೋ ರೀತಿ ಇದೆಯಲ್ಲ, ಒಂದೊಂದು ಸತಿಗೆ ಒಂದೊಂದು ಥರ ವಿಭಿನ್ನ ಅಲಂಕಾರ ಆಗ್ತಾಯಿದೆ, ವಿಭಿನ್ನವಾದಂಥ ದರ್ಶನ ಆಗ್ತಾಯಿದೆ. ಅದು ನಿಮ್ಮ ಒಳಗಣ್ಣಲ್ಲಿ ನೋಡಬೇಕು, ಒಳಗಣ್ಣಲ್ಲಿ ನೋಡಬೇಕು. ಸ್ವಾಮಿ ಮುಂದೆ ಬಂದ ತಕ್ಷಣ ಸಂಪೂರ್ಣವಾಗಿ ನಮ್ಮ ಗಮನ ದೇವ್ರನ್ನ ನೋಡಿದಿರಬೇಕು. ಅಲ್ಲಿ ಬೇರೆ ಚಿಂತನೆ ಮಾಡಬಾರ್ದು ಮತ್ತು ನೂಕು ನುಗ್ಲು ಮಾಡಬಾರ್ದು. ನಾನು ನುಗ್ಕೊಂಡು ಮುಂದೆ ನಾನು ಇನ್ನೊಬ್ಬರು ನೂಕಿದ್ರೆ ನನ್ನನ್ನು ನೂಕ್ಲಿಕ್ಕೆ 200 ಜನ ಆಗ್ತಾರೆ. ಅದನ್ನು ಬಿಟ್ಟು ನೀವು ಹಿಂದೆ ಎಷ್ಟು ಸ್ಪೀಡಾಗಾದರೂ ಬನ್ನಿ, ದೇವರ ಹತ್ರ ಬಂದ ತಕ್ಷಣ ಸಮಾಧಾನವಾಗಿ ದರ್ಶನ ಮಾಡಿ. ಹಾಗಂತ ಗಂಟೆ ಹೊತ್ತು ಅಲ್ಲಿ ಕೂರೋದಲ್ಲ, ಯಾಕೆಂದರೆ ಹಿಂದೆ ಭಕ್ತರು ಇರ್ತಾರೆ. ಈ ಪ್ರಕಾರವಾದಂಥ ಚಿಂತನೆಗಳನ್ನು ಮಾಡಿ, ಸ್ವಾಮಿನ ದರ್ಶನ ಮಾಡಿ. ಹಿಂದೆ ಬೇಕಾದಷ್ಟು ಸ್ಥಳ ಇದೆ, ಅಲ್ಲಿ ಬಂದು ಕೂತ್ಕೊಳ್ಳಿ. ಪ್ರಸಾದವನ್ನು ತಿಂದುಕೊಂಡು ಎಲ್ಲನ ಒಂದು ಕಡೆಯೇ ತಟ್ಟೆ ಹಾಕಿ, ಎಲ್ಲಂದ್ರಲ್ಲೆಲ್ಲ ಹಾಕೋದು ಸಮಂಜಸ ಅಲ್ಲ. ಇದನ್ನು ಅಚ್ಚುಕಟ್ಟಾಗಿ ನೀವು ಪಾಲನೆ ಮಾಡಿದ್ರೆ ಇನ್ನೆರಡು ದಿವಸದ ದರ್ಶನ ಅದ್ಭುತವಾದಂಥ ದರ್ಶನ ಆಗುತ್ತೆ. ಒಳ್ಳೆಯದಾಗಲಿ. ಹಾಗೆ ನಾಲಿಗೆ ಇದೆ ಅಂತ ಏನೇನೋ ಮಾತಾಡ್ತಕ್ಕಂಥದ್ದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅಥವಾ ನಿಮಗೇನೋ ನಿಮ್ಮೊಬ್ಬರಿಗೇನೋ ಒಂದು ವ್ಯವಸ್ಥೆ ಆಗಲಿಲ್ಲ, ನಿಮ್ಮೊಬ್ಬರಿಗೇನೋ ಒಂದು ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ ಅಂಥೇಳಿ ಇಡೀ ಒಂದು ಅಲ್ಲಿ ಬರ್ತಕ್ಕಂಥ ಭಕ್ತರೊಂದಕ್ಕೆ ದಾರಿ ತಪ್ಪಿಸಿ ಮಾತಾಡಬಾರ್ದು. ಎಲೆಬಿಲ್ಲದಂಥ ನಾಲಿಗೆ ಮೇಲೆ ಭಗವಂತ ಒಬ್ಬ ಇದ್ದಾನೆ, ಅವನೆಲ್ಲವನ್ನೂ ಲೆಕ್ಕ ಬರೀತಾನೆ. ಆನಂದ್ ಗುರೂಜಿ ಲೆಕ್ಕ ಅಲ್ಲ, ಭಗವಂತನ ಲೆಕ್ಕ. ಆ ಲೆಕ್ಕದಲ್ಲಿ ನಿಮ್ಮ ಅಕೌಂಟಲ್ಲಿ ನೀವು ಆ ನಂಬರ್ ಸೇರಬಾರ್ದು. ನಿಮಗೇನಿದೆ, ನಿಮಗೇನಿಲ್ಲ, ನಿಮಗಾಗಬೇಕಾದ್ದು, ನಿಮಗೆ ಸಿಗಬೇಕಾದ್ದನ್ನು ಆ ಸಾನ್ನಿಧ್ಯದಲ್ಲಿ ಯಾರಾದರೂ ಕೇಳಿದ್ರೆ ನಿಮಗೆ ಪ್ರಸಾದವೋ ತೀರ್ಥವೋ ಏನೋ ಸಿಗುತ್ತೆ. ಹಾಗೆ ದಾರ ಮತ್ತು ಫೋಟೋ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ, ನಿಲ್ಲಿಸಿದ್ದೀವಲ್ಲ, ಆಶ್ರಮದಲ್ಲಿಲ್ಲ. ದಾರ ಇಲ್ಲ, ಫೋಟೋ ಇಲ್ಲ, ಬರೀ ಸ್ವಾಮಿ ದರ್ಶನ ಮಾಡಬೇಕು, ತೀರ್ಥ ತೊಗೋಬೇಕು, ಹೊಟ್ಟೆ ತುಂಬ ಪ್ರಸಾದ ಊಟ ಮಾಡಬೇಕು, ಕಣ್ಣು ತುಂಬ ಭಗವಂತ ನೋಡಬೇಕು, ಕೂತ್ಕೊಳ್ಬೇಕು. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆನಂದವಾಗಿ ಕೂತ್ಕೊಳ್ಳಿ, ಹೊರಡಿ. ಒಳ್ಳೆಯದಾಗಲಿ. ಇದೇನು ಗುರುಗಳೇ, ನೀವು ಹಾಗಿರೋದಿಲ್ಲ, ಹೀಗೆ ಬಂದು ಸಡನ್ನಾಗಿ ಹಿಂಗೆ ಪ್ರತ್ಯಕ್ಷವಾಗಿ ಹೋಗ್ತಿರಲ್ಲ, ಹೆಂಗಿದು ಕತೆ? ಯಾಕೆ ನೆನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ ಅಂತ ತಾವೆಲ್ಲರೂ ಕೂಡ ಕೇಳ್ಬೋದು. ಹೌದು, ಯಾಕೆ ಅಂದರೆ ಆಶ್ರಮದಲ್ಲಿ ಭಕ್ತಾದಿಗಳ ಆ ಒಂದು ಸಾಗರ ನಿಜಕ್ಕೂ ನಿಲ್ತಾನೇ ಇಲ್ಲ. ಬೆಳಗ್ಗೆ 5 ಗಂಟೆಯಿಂದ ಭಕ್ತಾದಿಗಳು ದರ್ಶನಕ್ಕೆ ಪ್ರಾರಂಭ ಆಗೋಗಿದೆ. ದರ್ಶನಕ್ಕೆ ಎಲ್ಲರೂ ಕೂಡ ಅಣುವಾಗಿ ನಿಂತುಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ
ಅದರಲ್ಲೂ ಮತ್ತೆ ಏನಪ್ಪ ಅಂದರೆ ನಾವು ನಿಮ್ಮೆಲ್ಲರಿಗೂ ಕೂಡ ಹೇಳಿರ್ತಕ್ಕಂಥ ಏನಪ್ಪ ಅಂದರೆ 9 ಗಂಟೆ ಮೇಲೆ ದರ್ಶನ ಪ್ರಾರಂಭ ಅಂತ ಹೇಳಿ. ಆದರೆ ಭಕ್ತಾದಿಗಳು ಬೆಳಗ್ಗಿನ ಜಾವ ಬೇಗ ಬಂದಿರುವ ಕಾರಣದಿಂದ ಅವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿ ಅಲ್ಲಿ ಭಗವಂತನ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಸಂಪೂರ್ಣವಾಗಿ ಅಣುವನ್ನು ಮಾಡಿಕೊಟ್ಟು ಬೆಳಗ್ಗೆ 6:45 7 ಗಂಟೆಯಿಂದನೇ ಈಗಾಗಲೇ ದರ್ಶನಕ್ಕೆಲ್ಲ ಪ್ರಾರಂಭ ಆಗೋಗಿದೆ. ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬೆಳಗ್ಗಿನ ಜಾವನೇ ನಮಗೂ ಕೂಡ ಆಶ್ಚರ್ಯ ಆಗೋಗ್ತಾ ಇದೆ. ಬೆಳಗಿನ ಜಾವನೇ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ನೋಡಿ, ಈಗಾಗಲೇ ಯಾರು ದರ್ಶನವನ್ನು ಮಾಡಿಲ್ಲ, ಬರೀ ಇನ್ನು 3 ದಿವಸ ಅಷ್ಟೇ ಕಾಲಾವಕಾಶ. 3 ದಿವಸನೂ ಇಲ್ಲ, ಇನ್ನು 2 ದಿನ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಇನ್ನು 2 ದಿನ ಕಾಲಾವಕಾಶ ಇರತಕ್ಕಂಥದ್ದು. 23ನೇ ತಾರೀಕಿಗೆ ಸಂಪೂರ್ಣವಾಗಿ ದರ್ಶನ ನಿಲ್ಲತಕ್ಕಂಥ ದರ್ಶನ ಇರೋದಿಲ್ಲ 23ನೇ ತಾರೀಕು ಆದಮೇಲೆ. ಅದಕ್ಕೋಸ್ಕರ ಯಾರೆಲ್ಲ ಭಕ್ತಾದಿಗಳು ಇನ್ನೂ ದರ್ಶನವನ್ನು ಮಾಡಿಲ್ಲ, ಭಗವಂತನನ್ನು ಕಣ್ತುಂಬಿಸ್ಕೊಂಡಿಲ್ಲ, ದಯವಿಟ್ಟು ಬನ್ನಿ, ಭಗವಂತನನ್ನು ದರ್ಶನವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಪ್ರಾರಂಭದ ಹಂತದಿಂದ ಆ ಒಂದು ಪ್ರಾರಂಭದ ದಿನದಿಂದ ಹಿಡಿದು ಇವತ್ತಿನ ದಿನದವರೆಗೂ ಸಾಕಷ್ಟು ಬದಲಾವಣೆಗಳಾಗಿದೆ. ವ್ಯವಸ್ಥೆಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾಕೆ ಅಂದರೆ ಆಶ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವ್ಯವಸ್ಥೆಯ ಬದಲಾವಣೆಗಳು ಆಗ್ತಾನೆ ಹೋಗ್ತಾ ಇದೆ. ಯಾಕೆ ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ದಿನೇ 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 ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಪ್ರಾರಂಭದ ದಿನದಲ್ಲಿರ್ತಕ್ಕಂಥ ವ್ಯವಸ್ಥೆಗೂ ಇವತ್ತಿನ ದಿನ ಇರತಕ್ಕಂಥ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಒಂದು ಸರ್ತಿ ಸಾಲಾಗಿರ್ಬೋದು, ಕ್ಯೂ ಆಗಿರ್ಬೋದು, ಲೈನ್ ಆಗಿರ್ಬೋದು, ಅಲ್ಲಿನ ಪ್ರಸಾದದ ವಿತರಣೆಯ ವ್ಯವಸ್ಥೆ ಆಗಿರ್ಬೋದು, ದರ್ಶನದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಸುಲಲಿತವಾಗಿ ನಡೀತಾ ಇರತಕ್ಕಂಥದ್ದಿದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ. ಈಗ ಬರ್ತಕ್ಕಂಥ ಭಕ್ತಾದಿಗಳು ಎಷ್ಟು ಜನನಾದರೂ ಬರಲಿ, ಅವರೆಲ್ಲರಿಗೂ ಕೂಡ ನೆಮ್ಮದಿಯುತವಾದ ದರ್ಶನ ಆಗೇ ಆಗುತ್ತೆ. ಆದರೆ ಇದರಲ್ಲಿ ನಮ್ಮ ವ್ಯವಸ್ಥೆ ಒಂದು ಕಡೆ ಆದರೆ, ವ್ಯವಸ್ಥೆಗೂ ಮೀರಿರ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ಅಂದರೆ ನಿಮ್ಮ ಮನಃಶಾಂತಿ, ನಿಮ್ಮ ನೆಮ್ಮದಿ, ನಿಮ್ಮ ತಾಳ್ಮೆ. ನಿಮ್ಮ ತಾಳ್ಮೆ ಎಂಬತಕ್ಕಂಥ ವ್ಯವಸ್ಥೆಯನ್ನು ಸ್ವಲ್ಪ ಚಾಚೂ ತಪ್ಪದಿರ ನಿಭಾಯಿಸ್ಕೊಂಡು ಅರ್ಥಗರ್ಭಿತವಾಗಿ ತಾವು ಮುಂದೆ ಬಂದುಬಿಟ್ರೆ ಇನ್ನಷ್ಟು ಈಸಿಯಾಗಿ ನೆಮ್ಮದಿಯಾಗಿ ದರ್ಶನ ಆಗೋಗುತ್ತೆ. ತಾವೆಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ನಾನು ಮುಂದೆ ಹೋಗಲೇ ಬಿಡಬೇಕು, ನಾನೇ ದರ್ಶನ ಮಾಡಿಬಿಡ್ಬೇಕು ಅಂತ ಹೇಳಿ ತಾವೇನಾದರೂ ಒಂದು ಸ್ವಲ್ಪ ಮುಂದೆ ಬರ್ತಕ್ಕಂಥದ್ದು, ಇಲ್ಲ ನೂಗ್ತಕ್ಕಂಥದ್ದು, ನೂಕಾಡ್ತಕ್ಕಂಥದ್ದು, ಮೇಲ್ ಬೀಳ್ತಕ್ಕಂಥದ್ದು ಆಗೋದ್ರೆ ಅಲ್ಲಿ ನೋಡಿ ಸಮಸ್ಯೆ ಎದುರಾಗುತ್ತೆ. ಯಾಕೆ ಅಂದರೆ ಆಶ್ರಮ ಸಂಪೂರ್ಣವಾಗಿ ಇರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಉಪಕರಣಗಳಲ್ಲೇ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಜನ ಇನ್ನೆಷ್ಟು ಗಟ್ಟಿ ಇದ್ದೀರಿ ಅಂದರೆ ನೀವು ನಿಜವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಒಂದು 3 ರಿಂದ 4 ಇಂಚಿನಷ್ಟು ಆ ಒಂದು ಬೊಂಬನ್ನು ಹಾಕಿ ಬ್ಯಾರಿಗೇಡನ್ನು ಕಟ್ಟಿದ್ರೂ ಕೂಡ ಒಂದು ಸತಿ ಯಾರಾದರೂ ಒಬ್ಬರು ಮುಂದೆ ಬಂದರೂ ಮುರಿದಾಗ್ತಾ ಇದ್ರು. ಅಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ ಕೆಲವೊಂದು ಸತಿ. ದಯವಿಟ್ಟು ಯಾರನ್ನು ಕೂಡ ತಾಳ್ಮೆ ಕಳ್ಕೊಬೇಡಿ. ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಆಗುತ್ತೆ. ನಿಮ್ಮ ತಾಳ್ಮೆ ಬಹಳ ಮುಖ್ಯ. ಎಲ್ಲದಕ್ಕಿಂತ ಮೀರಿರ್ತಕ್ಕಂಥ ವ್ಯವಸ್ಥೆನೇ ನಿಮ್ಮ ತಾಳ್ಮೆಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ದಯವಿಟ್ಟು ನೀವು ತಾಳ್ಮೆ ತಗೊಂಡು ಭಗವಂತನ ದರ್ಶನವನ್ನು ಮಾಡಿ. ನಿಜಕ್ಕೂ ಅರ್ಥಗರ್ಭಿತ ಮತ್ತು ನಿಜಕ್ಕೂ ಭಕ್ತಿಪೂರ್ವಕ. ತಾವು ಇಲ್ಲ ನಾನು ಮಾಡಲೇಬೇಕು ಅಂತ ಹೇಳಿ ಒಂದು 3-4 ಜನನ ತಳ್ಕೊಂಡು ಮುಂದೆ ಬಂದುಬಿಟ್ರೆ ಅಲ್ಲಿ ಅವ್ರಿಗೆ ನೋವು ಕೊಡ್ತಕ್ಕಂಥ ಒಂದು ಪಾಪಕರ್ಮನ ನಾವು ತಲೆಯಲ್ಲಿ ಇಟ್ಕೊತೀವಿ. ದಯವಿಟ್ಟು ಯಾರು ಅಂತ ಕೆಲಸವನ್ನು ಮಾಡಬೇಡಿ. ಬನ್ನಿ ಭಕ್ತಾದಿಗಳ ದರ್ಶನ ಮಾಡಿ. ವ್ಯವಸ್ಥೆ ಇದೆ. ಇನ್ನು 2 ದಿವಸ ಅಷ್ಟೇ ಕಾಲಾವಕಾಶ ಇರತಕ್ಕಂಥದ್ದು. ಭಗವಂತನ ದರ್ಶನವನ್ನು ಮಾಡಿ. ಆದರೆ ಒಂದಂತೂ ಭಕ್ತಿಪೂರ್ವಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಏನಪ್ಪ ಅಂದರೆ ಈ ಒಂದು ಪ್ರಾರಂಭದ ಹಂತದಿಂದ ಹಿಡಿದು 13ನೇ ತಾರೀಕಿನಿಂದ ಇವತ್ತಿನವರೆಗೂ ನೆನ್ನೆಗೆ ಮುಗಿದೋಯ್ತು. ಕಂಕಣ ದಾರವಾಗಲಿ, ಭಗವಂತನ ಫೋಟೋ ಆಗಲಿ ದಯವಿಟ್ಟು ಯಾರೂ ಕೂಡ ಅಪೇಕ್ಷೆ ಪಡಬೇಡಿ. ಯಾಕೆ ಅಂದರೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗೋಗಿದೆ. ಸಾವಿರಾರು ಕಂಕಣದನ್ನು ತರಿಸಿದ್ರೂ ಕೂಡ ಮುಕ್ತಾಯ ಆಗೋಗ್ತಾ ಇದೆ. ಫೋಟೋಗಿನ್ನ ನಿಮ್ಮ ಮೊಬೈಲಲ್ಲೇ ಫೋಟೋ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಹೌದು ಹೌದು. ವ್ಯವಸ್ಥೆ ಅಷ್ಟರೊಳಗೆ ಏನಾದ್ರು ಬಂದರೆ ದೇವರ ದಯದಿಂದ ಇವತ್ತು ಮತ್ತಷ್ಟು ಫೋಟೋಸ್ ಏನೋ ನಮ್ಮ ಟೈಮಿಗೆ ಬಂದರೆ ಅಂದರೆ ನಾವು ಅದು ಭಕ್ತರ ಮೇಲೆ ಹೇಳ್ತಿದ್ದೀವಿ. ಹೌದು. ಬಂದರೆ ಅದನ್ನು ಪುನಃ ನಾವು ನಿಮಗೆ ಕೊಡ್ಲಿಕ್ಕೆ ಮುಂದುವರಿಸ್ತೀವಿ. ಇಲ್ಲ ನೀವು ಮೊಬೈಲಲ್ಲಿ ಫೋಟೋ ತೊಗೊಳ್ಳಿ. 10 ಜನ ಪ್ರಾರಂಭದಿಂದ ಇಲ್ಲಿವರೆಗೂ ನಾನು ಅದನ್ನ ಹೇಳಿದ್ದು. ಇವತ್ತು ಸಾವಿರಾರು ಮೊಬೈಲುಗಳಲ್ಲಿ ಸ್ವಾಮಿ ಪ್ರಸಾದ ಆಗೋದನ್ನು ಶೂಟಿಂಗ್ ಆಗಿದೆ. ಫೋಟೋ ತೊಗೊಂಡಿದ್ದೀರಿ, ಅಭಿಷೇಕ ದೃಶ್ಯಗಳನ್ನು ಸೆರೆ ಹಿಡ್ದಿದ್ದೀರಿ. ನೀವೆಲ್ಲವನ್ನೂ ಸಹಿತ ನಮ್ಮ ಫ್ಯಾಮಿಲಿಗೆ ಎಲ್ಲ ಕಳಿಸಿ, ಎಲ್ಲರ ಕಡೆಗೂ ಕಳಿಸಿ, ಎಲ್ಲರೂ ದರ್ಶನ ಮಾಡಲಿ. ನಾವು ಹೇಳೋದು ಇಷ್ಟೇ, ಟೆಕ್ನಾಲಜಿ ಭಾಳ ಮುಖ್ಯ. ನೋಡಿ, ಟೆಕ್ನಾಲಜಿ ಬಗ್ಗೆ ಹೇಳ್ತೇನೆ. ಬೆಳಗ್ಗೆ ನಾನು ಬರಬೇಕಾದ್ರೆ ಸಾಕಷ್ಟು ಜನ ಸರದಿ ಸಾಲಲ್ಲಿದ್ದರು. ಹೇಗೆ ನಡೀತಾ ಇದೆ ಅಂತ ನೋಡಲಿಕ್ಕೆ ನನ್ನ ಮೊಬೈಲಲ್ಲಿ ಕಾರಲ್ಲಿ ಬರಬೇಕಾದ್ರೆ ಕೂತ್ಕೊಂಡು ನಮ್ಮ CC ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಸರದಿ ಸಾಲಲ್ಲಿ ಕ್ಲೀನಾಗಿ ಇಡೀ ಆಶ್ರಮ ಸುವ್ಯವಸ್ಥಿತವಾಗಿ ಚೆನ್ನಾಗಿ ನಡೀತಾ ಇತ್ತು. ದರ್ಶನಕ್ಕೆ ಹೋಗ್ತಾಯಿದ್ರು. ಹಿಂದಲೇ ಮೊಬೈಲಲ್ಲಿ ಫೋನ್ ಮಾಡಿ ಆಶ್ರಮಕ್ಕೆ ಆ ಮೈಕಲ್ನ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಹೇಳಿ ವ್ಯವಸ್ಥೆ ಮಾಡಿ ಎಲ್ಲರನ್ನೂ ಮಾತಾಡಿದೆ. ಕೂತಿರೋ ಜಾಗದಲ್ಲಿ ಇಲ್ಲಿ ಕಾರ್ನಲ್ಲಿ ಕೂತ್ಕೊಂಡು ನೀವು ಇಂಥ ಕಡೆ ಇದ್ದೀರಿ, ಹೀಗೆ ಹೋಗ್ತಾ ಇದ್ದೀರಿ ಸರದಿ ಸಾಲಲ್ಲಿ, ಒಂದು ಸತಿ ಗೋವಿಂದ ಅನ್ನಿ ಅಂತಂದೆ.
ಆ ಗೋವಿಂದ ಅಂದರೆ ಇಡೀ ಆಶ್ರಮ ಆನಂದ, ಗೋವಿಂದ ಗೋವಿಂದ ಅಂದರೆ. CC ಕ್ಯಾಮ್ರಾ ನೋಡಿ, ಇವತ್ತು ಟೆಕ್ನಾಲಜಿ ಹೇಗಿದೆ. ಕಾರಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಎಷ್ಟು ಜನ ಎಲ್ಲೆಲ್ಲಿ ಬರ್ತಿದ್ದಾರೆ, ಏನಾಗ್ತಾ ಇದೆ ಅಂತ ನೋಡ್ತಾ ನೀವು ಗೋವಿಂದಾನ್ನೇ ಅಂದರೆ ಭಕ್ತರು ಅಲ್ಲಿಂದ ಗೋವಿಂದ ಅಂತೇಳಿ ಭಗವಂತನ ದರ್ಶನ ಮಾಡಲಿಕ್ಕೆ ಮುಂದಾಗಿದ್ದು ಆ ಒಂದು ಕ್ಷಣ ಅನ್ನಿಸ್ತು ನನಗೆ. ಎಷ್ಟು ನಾವು ಮುಂದೆ ಹೋಗ್ತಿದ್ದೀವಿ, ಈ ಒಂದು ಇರ್ತಕ್ಕಂಥ ಟೆಕ್ನಾಲಜಿ ವ್ಯವಸ್ಥೆಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು. ಇದನ್ನು ಬರೀ ಇದೊಂದು ವಿಚಾರ ಅಂತಲ್ಲ, ನೀವು ಸಹಿತ ನಿಮ್ಮ ವಿಚಾರಗಳನ್ನು CC ಕ್ಯಾಮ್ರಾ ಯಾತಕ್ಕೆ ಬೇಕು ಅಂದರೆ ಒಂದು ರಕ್ಷಣೆಗೋಸ್ಕರ. ಇವತ್ತು ಆಶ್ರಮಕ್ಕೆ CC ಕ್ಯಾಮ್ರಾ ಹಾಕ್ಸಿದ್ದರಿಂದ ಇವತ್ತು ಅದನ್ನು ನಾನು ಇಲ್ಲಿ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಹೋದೆ, ಎಲ್ಲಿ ಬರ್ತಿದ್ದಾರೆ ಜನ, ಹೇಗೆ ಬರ್ತಿದೆ, ಏನು ವ್ಯವಸ್ಥೆ ಆಗ್ತಾಯಿದೆ, ಎಲ್ಲೋ ದೇವ್ರ ಹತ್ರ ಹೇಗೆ ಬರ್ತಿದೆ, ದೇವರ ಅಲಂಕಾರ ಹೇಗೆ ನಡೀತಿದೆ, ಎಲ್ಲವನ್ನೂ ಅಲ್ಲಿ ಆಶ್ರಮದಿಂದ ನಮ್ಮ ಶೂಟಿಂಗ್ ಇಲ್ಲಿ ಬರೋದ್ರೊಳಗಾಗಿ, ಚಿತ್ರೀಕರಣಕ್ಕೆ ಬರೋದ್ರೊಳಗಾಗಿ, ಅಂದರೆ ನನ್ನ ಆಫೀಸಿಗೆ ಜೀ ಕನ್ನಡಕ್ಕೆ ಬರೋದ್ರೊಳಗಾಗಿ ಇಷ್ಟೆಲ್ಲ ನಾನು ತಿರುಗಿಸ್ತಾನೆ ಬಂದೆ. 10 ನಿಮಿಷ ನಾವು ಫ್ರೀ ಕೂತ್ಕೊಳ್ಳಲ್ಲ. ಯಾಕೆಂದರೆ ದೊಡ್ಡ ಜವಾಬ್ದಾರಿ ಹೊತ್ತು ಕೆಲಸ ನಡೆಸ್ತಾರಂಥದ್ದು. ಯಾರಿಗೂ ಅವ್ಯವಸ್ಥೆ ಆಗಬಾರ್ದು. ಆ ಉದ್ದೇಶದಿಂದ ಏನೇ ಆದರೂ ಸಮಾಧಾನದಿಂದ ಹೊರಡಿ. ಸಮಾಧಾನದಿಂದ ನೀವೆಲ್ಲರೂ ಬನ್ನಿ. ಮಾತ್ರ ಒಂದು ಹೇಳ್ತೀನಲ್ಲ, ದೇವರ ಮುಂದೆ ಬಂದಾಗ ಮಾತ್ರ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಅದೊಂದು ಹೇಳ್ಬಿಡಿ, ಮಣ್ಣಲ್ಲಿ ಬರ್ತಾನೆ ಫೋನನ್ನ ಆನ್ ಮಾಡಿ ಇಟ್ಕೊಂಡ್ ಬಂದ್ಬಿಡ ಕೇಳಿ ಪಟಪಟ ಅಂತ ತೆಗೆದು ಹೇಳೋದೇ ಬೇಡ. ಇವತ್ತು ಮಾಡ್ತಾರೆ ಅದನ್ನ. ಹೌದು, ಯಾಕೆಲ್ಲ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಬೇಕಾಗತ್ತೆ, ಅದು ಪ್ರತಿ ದಿವಸ ಹೇಳ್ತೀವಿ, ಇವತ್ತು ಹೇಳ್ತೀನಿ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳ ಇವತ್ತಿನ ದಿನ ಪಂಚಾಂಗ ಶ್ರವಣವನ್ನು ತಾವು ತಿಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನೇನೋ ತಿಳ್ಕೊಳ್ಬೇಕು, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ಪಂಚಾಂಗ ಬಂದ್ಬಿಟ್ಟಿದೆ ಕೈಗೆ. ಹಾಂ ಗುರುಗಳೇ, ಪಂಚಾಂಗ ಬಂದಿದೆ. ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತಿದ್ದೆ ನಾನು. ಆಶ್ರಮಕ್ಕೆ ಬರ್ತಕ್ಕಂತಹ ಭಕ್ತರು ಬಸ್ಸಲ್ಲಿ ಬರ್ತಿದ್ದೀರಿ, ಇಳಿತಿದ್ದೀರಿ, ಆಟೋ ಹತ್ತುತ್ತೀರಿ, ದರ್ಶನಕ್ಕೆ ಬರ್ತೀರಿ, ಎಲ್ಲ ಸರಿ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಪದೇ ಪದೇ ಅದನ್ನೇ ನಾವು ಹೇಳ್ತಾ ಇರ್ತೀವಿ. ಇವತ್ತಂತೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ನೀವು ಉತ್ತರ ದ್ವಾರದಿಂದ ಆಶ್ರಮಕ್ಕೆ ಬಂದು, ಇಷ್ಟು ದಿವಸ ಪೂರ್ವದ್ವಾರದಲ್ಲಿ ಬರ್ತಿದ್ರಿ ನೀವು. ಆಶ್ರಮಕ್ಕೆ ಬಂದಾಗ ಭಗವಂತನ ದರ್ಶನಕ್ಕೆ ಪೂರ್ವದ್ವಾರದಲ್ಲಿ ಬರ್ತಿದ್ರಿ. ಈಗ ಅದನ್ನು ಉತ್ತರ ದ್ವಾರಕ್ಕೆ ಶಿಫ್ಟ್ ಮಾಡಿದ್ದೀವಿ. ಅಂದರೆ ಪಕ್ಕದಲ್ಲೇ ಆಶ್ರಮ ಇರೋದೇ 1.25 ಎಕರೆ ಜಾಗ. ಇನ್ನದರಲ್ಲಿ ನೀವು ಕಿಲೋಮೀಟರ್ ಗಟ್ಟಲೆ ನಡಿಬೇಕಾದ್ದೇ ಏನಿಲ್ಲ. ಪೂರ್ವದ ಬಾಗಿಲು, ಮುಂದೆ ಪೂರ್ವದ ಬಾಗಿಲಿಂದ ಬಿಟ್ಟು ಅದನ್ನು ಉತ್ತರದ ಬಾಗಿಲು ತೊಗೊಂಡಿದ್ದೀವಿ. ಆ ಉತ್ತರದ ದ್ವಾರದಿಂದ ತಾವು ಹೊರಗಡೆ ಪ್ರವೇಶ ಮಾಡ್ತೀರಿ. ಹೊರಗಡೆ ಪ್ರವೇಶ ಮಾಡಿ ಭಗವಂತನ ದರ್ಶನ ಮಾಡ್ತೀರಿ. ದರ್ಶನ ಮಾಡಿದ ನಂತರ ಅಭಿಷೇಕ ನಡೆಯೋದು ನೋಡಬೇಕು ಅಂದರೆ ಸೀದಾ ಒಂದು ಹೊರಗಡೆ ಬಂದು ಕೂತ್ಕೊಳ್ತೀರಿ. ಇದಿಷ್ಟು ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಸಾಕು, ಏನೂ ತೊಂದರೆ ಇಲ್ಲ, ಆರಾಮಾಗಿ ದರ್ಶನ ಆಗುತ್ತೆ. ಇದಾದ ತಕ್ಷಣ ಪ್ರಸಾದ ಮಾತ್ರ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕ್ಸ್ಕೊಳ್ಳಿ. ಆಮೇಲೆ ನಮಗೆ ವ್ಯವಸ್ಥೆ ಒಂದು ಏನಾಗ್ತದೆ ಅಲ್ಲಿ ಪ್ರಸಾದಕ್ಕೆ ಅಂತ ಸಿಹಿ ಪದಾರ್ಥ ಮತ್ತು ಅಂದರೆ ಒಂದು ಪೊಂಗಲ್ಲು, ಒಂದು ಬೇಳೆಬಾತೋ, ಪಲಾವೋ ಅಥವಾ ಏನೋ ಒಂದು ಆ ಸಮಯಕ್ಕೆ ಏನು ಭಗವಂತ ತಯಾರು ಮಾಡ್ತಾನೋ ಮಾಡಿಸ್ತಾ ಇದೆ. ಒಂದು ಸತಿಗೆ 600 ಜನಕ್ಕಾಗುವಷ್ಟು ಅಂಥದ್ದು 8 ಪಾತ್ರೆಗಳಲ್ಲಿ ಪದಾರ್ಥ ಬೇಯ್ತಾ ಇದೆ, ನಿರಂತರವಾಗಿ ಬರ್ತಾ ಇದೆ. ಆದರೆ ನೀವು ಮಾಡ್ತಿರೋ ಒಂದು ತಪ್ಪೇನೆಂದರೆ, ಅಡಿಕೆ ತಟ್ಟೆಯಲ್ಲಿ ಒಂದು ಸ್ವೀಟ್ಗೆ ಅಂತ ಒಂದು ತಟ್ಟೆ ತೊಗೊಳ್ತೀರಿ, ಪಲಾವ್ಗೋ, ಚಿತ್ರಾನ್ನಕ್ಕೋ, ಮೊಸರನ್ನಕ್ಕೋ ಅಥವಾ ಇದು ಬೇಳೆಬಾತ್ಗೋ ಒಂದು ತಟ್ಟೆ ತೊಗೊಳ್ತೀರಿ. ನಮಗೆ ಅಡಿಕೆ ತಟ್ಟೆಗಳು ತಂದುಕೊಡೋ ಭಕ್ತರು ಜೊತೆಗೆ ನಮ್ಮ ಆಶ್ರಮದಿಂದ ಎಷ್ಟು ತರದ್ರೂ ಸಹಿತ ಸಾಕಾಗ್ತಾನೆ ಇಲ್ಲ. ಆಮೇಲೆ ತಟ್ಟೆಗಳನ್ನು ತಿಂತೀರಿ, ಅಲ್ಲಲ್ಲೇ ಬಿಟ್ಬಿಡ್ತೀರಿ. ಅದನ್ನು ಯಾರು ತೆಗಿಯೋರು? ಅದಕ್ಕೆ ಅಂತ ಒಂದು ಸ್ಥಳ ಇದೆ, ಆ ಸ್ಥಳಕ್ಕೆ ತೆಗೆದುಕೊಂಡೋಗಿ ಹಾಕಿ. ಆಮೇಲೆ ನಿಮ್ಮ ಮನೆಗಳಿಗೆ ಅಕಸ್ಮಾತ್ ಪ್ರಸಾದ ತೆಗೆದುಕೊಂಡು ಹೋಗೋಕ್ಕೂ ಮುಂದಾಗಿ ಸುಮಾರು ಜನ ಅದು ಮಾಡ್ತಿದ್ದೀರಿ. ನಾನು ಬೇಡ ಅನ್ನಲ್ಲ, ಅಲ್ಲಿ ಏನಿದೆಯೋ ವ್ಯವಸ್ಥೆ ತೊಗೊಂಡೋರು ತಪ್ಪಲ್ಲ. ಆದರೆ ಒಂದು ನಿಮ್ಮ ಬಾಕ್ಸ್ ಇರಬೇಕು. ಅದು ಬಿಟ್ಟು ಅದಕ್ಕೂ 2 ತಟ್ಟೆ ತೆಗೆದುಕೊಂಡ್ರೆ ನಮಗೆ ಅಡುಗೆ ತಟ್ಟೆಗಳು ಹೇಗೆ ಸುಧಾರಣೆ ಮಾಡೋದು? ಎಲ್ಲರಿಗೂ ನಾವು ಈಗ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಾವು ಇನ್ನೊಬ್ರಿಗೂ ಅನುಕೂಲ ಮಾಡೋ ಥರ ನಮ್ಮ ಚಿಂತನೆ ಇರಬೇಕು. ಅದು ಬಿಟ್ಟು ಅಡಿಕೆ ತಟ್ಟೆಗಳನ್ನು ವೇಸ್ಟ್ ಮಾಡಬಾರ್ದು. ಮತ್ತು ಸ್ವೀಟ್ಗೊಂದು, ಪಲಾವ್ಗೊಂದು, ಖಾರಕ್ಕೊಂದು, ಸ್ವೀಟ್ಗೊಂದು ಅಂಥೇಳಿ ಆ ಥರ ಮಾಡಬಾರ್ದು. ಸಿಹಿ ಅದರಲ್ಲಿ ಹಾಕ್ಸ್ಕೊಳ್ಳಿ, ತಿನ್ನಿ, ಅನಂತರ ಇದನ್ನು ಹಾಕ್ಸ್ಕೊಳ್ಳಿ, ಅಥವಾ 2 ಒಂದು ಸತಿ ಪಕ್ಕ ಹಾಕ್ಸ್ಕೊಳ್ಳಿ, ತಪ್ಪೇನಿದೆ? ಹೊಟ್ಟೆ ಒಳಗೆ ಎಲ್ಲ ಒಂದೇ ಸೇರ್ತಕ್ಕಂಥದ್ದು. ಹೊಟ್ಟೆ ಒಳಗೆ ಹೋಗಬೇಕಾದ್ರೆ ಸ್ವೀಟು, ಖಾರ, ಹುಳಿ, ಉಪ್ಪು, ಖಾರ ಎಲ್ಲ ಒಟ್ಟು ಹೋಗುತ್ತೆ. ಆದರೆ ಈ ನಮ್ಮ ಕಣ್ಣೆದುರಿಗೆ ಕಾಣಬೇಕಾದ್ರೆ ಮಾತ್ರ ಆ ತಟ್ಟೆ ಬೇರೆ, ಈ ತಟ್ಟೆ ಬೇರೆ. ಇದು ನೀವು ಮನೇಲಿ ಮಾಡಲ್ಲ, ಇಲ್ಲಿ ಮಾಡ್ತಾ ಇದ್ದೀರಿ. ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಇಲ್ಲಿರುವಂತಹದ್ರಲ್ಲಿ ಎಲ್ಲರಿಗೂ ಅನ್ವಯಿಸುವಂಥ ರೀತಿ ಇರಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಆಮೇಲೆ ವಾಲಂಟಿಯರ್ಸ್ ಬಗ್ಗೆ ನಾನು ಹೇಳ್ತಾನೆ ಬಂದಿದ್ದೇನೆ. ನೀವು ಹಾಗೆ ಹೆಲ್ಪ್ ಮಾಡಿದ್ದೀರಿ, ನಾನು ಅಂತ ಹೇಳೋದಿಲ್ಲ. ಸಾಕಷ್ಟು ಜನ ಹೆಣ್ಣುಮಕ್ಕಳು, ತಾಯಂದರು ದರ್ಶನಕ್ಕೆ ಅಂತ ಬಂದು ದರ್ಶನ ಆದ ತಕ್ಷಣ ಸರತಿ ಸಾಲು ಕಳಿಸೋದಾಗಲಿ, ಶುದ್ಧಿ ಮಾಡೋದಾಗಲಿ, ಅಥವಾ ಬಂದಿರೋಂಥ ಪದಾರ್ಥಗಳನ್ನು ಎಲ್ಲ ಬೇರೆ ಮಾಡಿ ಕಳಿಸೋದಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಹಾಗೆ ಇವತ್ತು ಮತ್ತು ನಾಳಿದ್ದು ನಿಮ್ಮ ಸೇವೆ ನಮ್ಮ ಬಹಳ ಮುಖ್ಯವಾಗಿದೆ. ವಾಲಂಟಿಯರ್ಸ್ ಏನು ನೀವು ಬಂದು ಸೇವೆ ಮಾಡ್ತಿದ್ರಿ ಅದನ್ನು ಮಾಡಿ. ಅದರಿಂದ ನಿಮ್ಮಿಂದ ಖಂಡಿತ ನೋಡಿ, ಅದು ಅಕ್ಕಿ ತೊಗೊಂಬನ್ನಿ, ಬೇಳೆ ತೊಗೊಂಬನ್ನಿ, ತುಪ್ಪ ತೊಗೊಂಬನ್ನಿ, ಎಣ್ಣೆ ತೊಗೊಂಬನ್ನಿ, ಅಥವಾ ತೆಂಗಿನಕಾಯಿ ತೊಗೊಂಬನ್ನಿ, ಇದೆಲ್ಲ
ಇದು ನಿಮಗೆ ಶಕ್ತಿ ಇದ್ದರೆ ತೊಗೊಂಬನ್ನಿ. ಆದರೆ ಅದನ್ನು ಮೀರಿರ್ತಕ್ಕಂಥ ಒಂದು ಸೇವೆ ಅಂದರೆ ನಮ್ಮ ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಬೆವರು ತೆಗೆದ್ರೆ ಅವಾಗ ಅನುಕೂಲ. ನೋಡಿ, ಕಾಯಕ ಯೋಗಿ ರೈತ ತನ್ನ ಬೆವರನ್ನು ತೆಗೆದ್ರೆ ಮಾತ್ರ ಭೂಮಿಯಿಂದ ಬೆಳೆ ಆಚೆ ಬರೋದು. ಅಂದರೆ ಆ ಭೂಮಿಯಲ್ಲಿ ಕೆಲಸ ಮಾಡಬೇಕು ಅವನು, ಆವಾಗ ಅದು ಅನುಕೂಲ ಆಗುತ್ತೆ. ಹಾಗೆ ಭಗವಂತ ಹೇಳಿರೋದು ಈ ದೇಹವನ್ನು ದಂಡಿಸಿ ನಾವು ಸೇವೆಯನ್ನು ಮಾಡಿದಾಗ ಶೀಘ್ರ ಫಲ ಅಂತ ಹೇಳಿದ್ದಾನೆ. ಅದಕ್ಕಾಗಿ ವಾಲಂಟಿಯರ್ಸು ಇದೊಂದು ಸ್ವಲ್ಪ ಹೆಲ್ಪ್ ಮಾಡಿ, ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಹಾಗೆ ನಿನ್ನೆ ನೇರ ಪ್ರಸಾರದಲ್ಲಿ ನಾನು ಹೇಳಿದೆ, ನಮಗೆ ಮೈಕ್ ಸಿಸ್ಟಮ್ದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ನಮಗೆ ಮೈಕ್ ಒಂದು ವ್ಯವಸ್ಥೆ ಬೇಕಾಗಿದೆ, ಸೌಂಡ್ ಸಿಸ್ಟಮ್ಮು ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಹಂಗಂದ ತಕ್ಷಣ ಪಪ್ಪ ನಿನ್ನೆ ಒಬ್ಬ ತಾಯಿ ಒಂದು ಬಾಕ್ಸ್ನ ತೊಗೊಬಂದು ಕೊಟ್ಟರು. ಆ ಬಾಕ್ಸು ಚಿಕ್ಕದು, ಅಂದರೆ ಅಲ್ಲಿ ನಾನು ಎಲ್ಲಿ ನಿಂತರೆ ನನ್ನ ಸುತ್ತಮುತ್ತ ಒಂದು 10 ಅಡಿ 15 ಅಡಿಗೆ ನನ್ನ ವಾಯ್ಸು ಹೋಗ್ತಾ ಇದೆ. ಒಂದು ಕೊಟ್ಲು. ಅಂದರೆ ನಾನು ಚಿಕ್ಕದು ದೊಡ್ಡದ್ರ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಸ್ವರ ನಾನು ಬೇಕು ಅಂದ ತಕ್ಷಣ ನನಗೆ ತಂದು ಕೊಟ್ಲಲ್ಲ ಆ ತಾಯಿ, ಅದು ಬಹಳ ಸಂತೋಷ ಆಯಿತು. ಆ ತಾಯಿಗೆ ಒಳ್ಳೇದಾಗಲಿ. ಆ ತಾಯಿ ಹಿಂಗೆ ಕೊಟ್ಟು ಹಂಗೆ ಓದ್ಲು ಯಾರು ಅಂತಲೂ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ, ಯಾಕೆಂದ್ರೆ ಆ ಜನಸಾಗರದಲ್ಲಿ ಆಗಿತ್ತು. ಅದು ನಾನು ಆಶ್ರಮದಲ್ಲೂ ಕಾಣಿಸ್ತಾ ಇಲ್ಲ, ಆಶ್ರಮದಿಂದ ಹೊರಗಡೆ ಒಂದು ಗಾಡಿ ಮೇಲೆ ನಿಂತು ಬರೋ ಭಕ್ತರನ್ನ ಆಹ್ವಾನಿಸೋದು, ಅಲ್ಲೆರಡು ಮಾತಾಡಿ ಕಳಿಸೋದು. ಅದಕ್ಕೆ ಬೇಕಾದಂಥ ರೀತಿ ಒಂದು 10 ರಿಂದ 15 ಅಡಿಗೆ ರೀಚ್ ಆಗುವಂಥದ್ದು ಒಂದು ಮೈಕ್ ನನಗೆ ತಂದು ಕೊಟ್ಟಿದ್ದಾರೆ. ಪಾಪ ಅದು ಅವರು ತಂದು ಕೊಟ್ಟಿರೋದು ಅದೇ ದೊಡ್ಡದು ನನಗೆ, ಯಾಕೆಂದರೆ ಆ ಪ್ರೀತಿ ಮುಖ್ಯ. ಒಂದು ಮಾತು ನಾನು ಇಲ್ಲಿ ಹೇಳಿದ ತಕ್ಷಣ ಬಂದು ಕೊಡಬೇಕಂದ್ರೆ ಆ ಪ್ರೀತಿ ನಿಮ್ಮ ಆನಂದ್ ಗುರುಜಿಯವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ. ಹಾಗಾಗಿ ಇದು ನಿಮ್ಮ ಆಶ್ರಮ, ಶುದ್ಧಿಯಾಗಿ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಿ. ಇರತಕ್ಕಂಥ ಈ ಸುವರ್ಣ ಅವಕಾಶವನ್ನು ಕಳ್ಕೋಬೇಡಿ. ಹಾಗೆ ನಾಲಿಗೆ ಹೋದಂಗೆ ಮಾತಾಡಬೇಡಿ. ಎಲ್ಲರೂ ಅಷ್ಟು ಜನ ಬಂದು ಭಕ್ತಿಯಿಂದ ಹೋದಾಗ ಯಾರೋ 4 ಜನ ನಿಂತು 4 ಮೂಲೆ ನೀವು 4 ಮಾತಾಡ್ತಾ ಹೊರಟ್ರೆ ನಿಮ್ಮ ನಾಲಿಗೆ ಗಲೀಜಾಗುತ್ತೆ, ಜೊತೆಗೆ ಬೇರೆ ಥರ ಮನಸ್ಸಿಗೆ ನೋವಾಗುತ್ತೆ. ನೀವು ಆಡುವ ಮಾತು ನನ್ನ ಮನಸ್ಸು ಬಹಳ ನೋವುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಲಕ್ಷ್ಮೀ ಭೂವರಹ ಸಾಲಿಗ್ರಾಮದ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ವಿಚಾರದಲ್ಲಿ ನನ್ನ ಜೀ ಕನ್ನಡ ಮಹರ್ಷಿವಾಣಿ ತಂಡ, ಮಹರ್ಷಿವಾಣಿ ಕಾರ್ಯಕ್ರಮದ ಈ ಒಂದು ಸಿಬ್ಬಂದಿ ಏನಿದೆ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಹಾಗೆ ಆ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿನೂ ನಮಗೆ ಸಹಾಯ ಮಾಡಿದ್ದಾರೆ. ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ಎಲ್ಲರ ಸಹಾಯದಿಂದ ಇಂಥ ಬೃಹತ್ ಮಟ್ಟದ ಕಾಯಕ, ಇಂತಹ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಎಲ್ಲಿದ್ದಾನೆ, ಜಾತಕ ಏನು ಹೇಳುತ್ತೆ, ರಾಶಿಫಲ ಏನು ಹೇಳುತ್ತೆ, ಆ ರಾಶಿ ಫಲಾಫಲಗಳನ್ನು ನಾವು ತಿಳ್ಕೊಳ್ಳೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಶುಕ್ರವಾರ ಮಾತ್ರ ಅದ್ಧೂರಿತವಾದಂಥ ಸೇವೆ ಆಗಬೇಕು. ಭಗವಂತನಿಗೆ ಅಲಂಕಾರಕ್ಕೆ ಯಥೇಚ್ಛವಾದಂಥ ಪುಷ್ಪ, ಜೊತೆಗೆ ಆ ಸ್ವಾಮಿಯ ಒಂದು ಉತ್ಸವ, ಸಂಧ್ಯಾಕಾಲದ ಉತ್ಸವ, ಅದು ವೈಭವವೇ ಬೇರೆ. ನನ್ನ ಮನಸ್ಸಲ್ಲಿ ಏನೇನೋ ಆಸೆ ಇದೆ. ಯಾಕೆಂದರೆ ಆ ಸ್ವಾಮಿನ ಈಗ ಇಟ್ಟು ಅಲಂಕಾರ ಮಾಡಿ ದರ್ಶನ ಮಾಡ್ತಿರುವ ಸ್ಥಳದಿಂದ ಮಹರ್ಷಿ ಮಂದಿರದ ಒಳಗೆ ಅಲ್ಲಿಂದಲ್ಲೇ ಸುತ್ಸುವಂಥದ್ದು, ಅಲ್ಲಿಂದಲ್ಲೇ ಬಂದರೂ ಆ ಉತ್ಸವ ವೈಭವಪೂರಿತವಾಗಬೇಕು. ಅಂತಹ ಒಂದು ಮನಸ್ಸಲ್ಲಿ ಒಂದು ಆಸೆ ಇದೆ. ಅದು ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀನಿ, ಏನು ಮಾಡಬೇಕು ಅಂದ್ಕೊಂಡಿರ್ತೀನಿ, ಏನು ಮಾಡಿದ್ರೆ ಚೆನ್ನ ಅಂತ ಹೇಳ್ತೀನಿ, ಅದೆಲ್ಲವನ್ನೂ ಸಹಿತ ಭಗವಂತ ನಡೆಸಿದ್ದಾನೆ. ಅದೇ ಆನಂದ. ಅಂದರೆ ಭಗವಂತನ ಆ ಥರ ನೋಡಬೇಕು, ನಾವು ಆನಂದಿಸಬೇಕು. ನಮಗೆ ಕೊಟ್ಟಂಥ ಕಣ್ಗಳು, ಈ ದೇಹ, ಇದೆಲ್ಲವೂ ಅವನಿಗೆ ಕೊಟ್ಟಿರತಕ್ಕಂಥದ್ದು, ಅವನು ಕೊಟ್ಟ ಭಿಕ್ಷೆ. ಅದರಲ್ಲಿ ನಾವು ಆನಂದಿಸಬೇಕು. ಭಗವಂತನ ಆ ದೃಷ್ಟಿಯಲ್ಲಿ ತಗೊಳ್ಬೇಕು. ಈಗ ಅಲ್ಲಿ ಇರ್ತಕ್ಕಂಥದ್ದು ಒಂದು ಸುಪ್ರೀಂ ಒಬ್ಬ ಮಹಾರಾಜ ಕೂತಿದ್ದಾನೆ. ಆತನ ಮುಂದೆ ನಾವು ನಿಂತಾಗ ಅಂಜಲಿಬದ್ಧರಾಗಿದ್ದು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆತ ನಮಗೆ ಈಡೇರಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ದಾರ ಫೋಟೋ ಕೇಳಬೇಡಿ. ಬಂದು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಿ, ಭಗವಂತನ ಕಣ್ತುಂಬ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 21/6/2023 ಬುಧವಾರ, ತೃತೀಯ ಪುಷ್ಯ ನಕ್ಷತ್ರ. ಇವತ್ತು ಪುಷ್ಯ ನಕ್ಷತ್ರ ಮಹಾನಕ್ಷತ್ರ ಭಾಳ ಚೆನ್ನಾಗಿದೆ. ಜೊತೆಗೆ ಬುಧವಾರ ಮಹಾವಿಷ್ಣುವಿನ ಆರಾಧನೆ, ಅದು ಮತ್ತಷ್ಟು ವಿಶೇಷವಾಗಿದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಆಷಾಢ ಮಾಸದ ಶುಕ್ಲಪಕ್ಷ ಇನ್ನೊಂದು ವಿಶೇಷ ನೋಡಿ, ನಾನು ಸಹಿತ ಈ ಒಂದು ವಿಚಾರವನ್ನು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಅಂದರೆ ಪ್ರತಿನಿತ್ಯ ಪಂಚಾಂಗ ನಾವು ನೋಡ್ತೀವಿ, ಎಷ್ಟು ಬೇಕೋ ಅಷ್ಟಾಗಿತ್ತು. ಆದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಒಂದು ವಿಶೇಷ ನಡೀತಾ ಇದೆ ಇಲ್ಲಿ, ಒಂದು ಪವಾಡ ಅಂತಲೇ ಹೇಳ್ಬೋದು. ಈಗ ವರಾಹ ನವರಾತ್ರಿ ಅಂತ ಹೇಳ್ತಾರೆ. ಅಂದರೆ ವರಾಹ ನವರಾತ್ರಿ ಉತ್ಸವ ಅಂದರೆ 9 ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಥಮ ಇದು ವರಾಹ ನವರಾತ್ರಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಈ ವರಾಹ ನವರಾತ್ರಿ ಅನ್ನೋದು. ನಿನ್ನೆ ನಾನು ತಿರುಗಿಸ್ತಾ ಇದ್ದಾಗ ನೋಡಿದೆ, ನಮಗೆ ಅರಿವೇ ಇಲ್ಲದಂಥ ರೀತಿ ಈ ನವರಾತ್ರಿ ಉತ್ಸವ ನಮ್ಮ ಆಶ್ರಮದಲ್ಲಿ ವರಾಹ ದೇವರು ಬಂದು ಕೂತಲ್ಲಿ ನಡೆಸ್ಕೊಳ್ತಾ ಇದ್ದಾನೆ. ಅಂದರೆ
ಎಂಥ ಒಂದು ಅಭೂತಪೂರ್ವವಾದಂಥದ್ದು, ಈ ಸೃಷ್ಟಿ ಏನೆಲ್ಲ ಇದೆ, ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ವರಾಹ ನವರಾತ್ರಿ, ಈ 9 ರಾತ್ರಿಗಳು ಅಷ್ಟು ವಿಶೇಷವಾದ್ದು ವರಾಹ ಮೂರ್ತಿಗೆ. ಅಂತಹ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ಈ ನವರಾತ್ರಿ ಅಂದರೆ ಈ ವರಾಹ ನವರಾತ್ರಿ ಕಾಲದಲ್ಲಿ ನಮ್ಮ ಆಶ್ರಮದಲ್ಲಿದೆ ಅನ್ನೋದು ನಮ್ಮ ಸೌಭಾಗ್ಯ. ಅದನ್ನು ದರ್ಶನ ಮಾಡೋ ಭಾಗ್ಯ ನಿಮಗೆಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡ್ವಿ. ಈಗ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ನಮ್ಮೆಲ್ಲರ ಪ್ರೀತಿಯ ಆ ಒಂದು ಕಾತುರತೆಯ ಸಮಯ ಈಗ ಎದುರಾಗಿದೆ. ಗುರುಗಳೇ, ರಾಶಿ ಫಲವನ್ನು ತಿಳಿಸ್ಕೊಡ್ಬೇಕು ಗುರುಗಳೇ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿನೇ ನಮಃ. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುತ್ತಾ, ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿಯ ಈ ಒಂದು ನವರಾತ್ರಿ ಉತ್ಸವಗಳು ಬಹಳ ವಿಶೇಷವಾಗಿ ನಡೀತಾ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿ ಅಂದರೆ ವರಾಹ ನವರಾತ್ರಿ ಅಂತ ಹೇಳ್ತಾರೆ. ವರಾಹ ನವರಾತ್ರಿಯ ಈ ಶುಭಗಳಿಗೆ ತಮ್ಮೆಲ್ಲರ ಸಮಸ್ಯೆಗಳು, ಕಷ್ಟಗಳು ಬೇಗ ದೂರ ಆಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಭಗವಂತನ ಕೃಪಾಕಟಾಕ್ಷದಿಂದ ತಾವೇನು ಅಂದುಕೊಂಡಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ನಿಮಗೆ ಎದುರಾಗಲಿ. ಏನು ಮಾಡಬೇಕಾದರೂ ಸಹಿತ ಇವತ್ತೊಂದು ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾಳ್ಮೆಯಿಂದ ಆಲೋಚನೆ ಮಾಡಿ, ಯಾರೊಬ್ಬರ ಮಾತು ಕೇಳ್ಕೊಂಡು ನೀವು ಮುಂದೆ ನಡೀತಕ್ಕಂಥದ್ದು ಸಮಂಜಸ ಅಲ್ಲ. ನೀವು ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗಬಾರ್ದು, ಸಮಸ್ಯೆ ತಂದುಕೊಳ್ಬಾರ್ದು. ಜೋಪಾನವಾಗಿ ಒಂದು ವ್ಯವಸ್ಥಿತವಾಗಿ ನಡೆದರೆ ಖಂಡಿತ ಅನುಕೂಲ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ನೀವು ಪಾಲನೆ ಮಾಡಬೇಕಾಗಿದ್ದು, ಇವತ್ತು 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ವಿಷ್ಣು ದೇವರಿಗೆ ತುಳಸಿಯನ್ನು ಇಟ್ಟು ಪ್ರಾರ್ಥನೆ ಮಾಡುವ ಕಾಲ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಹಾಗೆ ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕೆಂಪು ನೀರಿನಿಂದ 1 ಲೋಟ ನೀರಿಗೆ ಕೆಂಪು ಕುಂಕುಮವನ್ನು ಹಾಕಿ ಕೆಂಪು ನೀರು ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಮನೆಯಿಂದ ಆಚೆ ಹೊರಡೋದು ಮೇಷರಾಶಿಯವರಿಗೆ ಖಂಡಿತ ಒಳಿತು, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಅನುಕೂಲ ಆಗುತ್ತೆ. ಇವತ್ತು ತಾವೇನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಬೇಕು ಬೇಡದರ ಸರಿಯಾದ ಕ್ರಮ ಇದ್ದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಯೋಗಗಳು ಬರಬೇಕಾದರೂ ಸಹಿತ ಒಂದು ಆಲೋಚನೆ ಮಾಡಿ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗತ್ತೆ. ಆ ಬದಲಾವಣೆ ಕ್ರಮ ಹೇಗಿರಬೇಕು ಅಂದರೆ, ಯಾರಾದರೂ ಗುರು ಹಿರಿಯರು ಅನುಭವಸ್ಥರ ಮಾತಿನಂತೆ ನೀವು ನಡ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಇವತ್ತು ಮತ್ತೊಂದು ಕೆಲಸ ಏನಪ್ಪ ಅಂದರೆ, ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಹಾಲನ್ನು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡ್ತಾ ಹಸಿರು ಗಿಡದ ಮೇಲೆ ಹಾಕಿ, ಹಾಗೆ ಒಂದಷ್ಟು ಪಶುಪಕ್ಷಿಗಳಿಗೆ ಆಹಾರವನ್ನು ಕೊಡಿ. ತದನಂತರ ನೀವು ಮನೆಯಿಂದ ಆಚೆ ಹೊರಡಿ, ಆಗ ನಿಮಗೆ ಅನುಕೂಲ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಏನಾದರೂ ಒಂದು ಅಚಾತುರ್ಯ ಮಾಡ್ಕೊಂಡು ಕಣ್ಣೀರು ಹಾಕಿದ್ರೆ ಅದು ಸಮಸ್ಯೆ ಎದುರಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಎಚ್ಚರಿಕೆಯ ನಡೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನೇ ಮಾಡಬೇಕಾದರೂ ಒಂದಿಷ್ಟು ಚಂಚಲತೆ ಇರುತ್ತೆ. ಒಂದಿಷ್ಟು ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಏನೋ ಒಂದು ಆಲೋಚನೆ ಮಾಡ್ತೀರಿ, ಆ ಆಲೋಚನೆ ಬೇರೊಂದು ತರಹ ಆಗುತ್ತೆ. ಯಾರೋ ಒಬ್ಬರನ್ನ ತುಂಬ ಆತ್ಮೀಯರು ಅಂತ ನಂಬಿರ್ತೀರಿ, ಅವರಿಂದ ಬೇರೆ ಥರನೇ ಉತ್ತರ ಸಿಗುತ್ತೆ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರು ಸಹಿತ ಇವತ್ತು ಶಾಂತಿ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡ್ತಾರೆ. ಅಂದರೆ ನೀವು ಎಷ್ಟೇ ಸಮಾಧಾನವಾಗಿರಬೇಕಂದ್ರೂ ಪರಿಸರ ನಿಮ್ಮನ್ನು ಸಮಾಧಾನವಾಗಿರಲಿಕ್ಕೆ ಬಿಡೋದಿಲ್ಲ. ಇಂತಹ ಪರಿಸ್ಥಿತಿ ಇದೆ. ಅಂದರೆ ಗ್ರಹಗತಿಗಳು ಮನುಷ್ಯನ ಟೈಮ್ ಸರಿ ಇಲ್ಲ ಅಂದರೆ ಇಂಥದ್ದೆಲ್ಲ ಅಚಾತುರ್ಯ ಆಗುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ 2 ರಿಂದ 4 ಗಂಟೆ 20 ನಿಮಿಷ ಸ್ವಲ್ಪ ವ್ಯವಸ್ಥಿತವಾದ ಆಲೋಚನೆ ಬೇಕು. ಒಳ್ಳೆ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನೀವು ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿ ಅರ್ಚನೆ ಸಂಕಲ್ಪ ಮಾಡೋದ್ರಿಂದ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ರೀತಿ ಇರುತ್ತೆ. ಇವತ್ತು ಸಾಧ್ಯವಾದರೆ ನಿಮ್ಮ ಕೈಲಿ ಅಂದರೆ ಒಂದು ಮನೆಯಲ್ಲಾದರೂ ಸರಿ ಎಲ್ಲಾದರೂ ಸರಿ 1 ಲೋಟ ಹಾಲು, ಕಾದಿರ್ತಕ್ಕಂಥ ಹಾಲು, ಕುಡಿತಕ್ಕಂಥ ಹಾಲು, ಅದನ್ನು ನಿಮ್ಮ ಕೈಯಿಂದ ಯಾರಾದರೂ ಒಬ್ಬರಿಗೆ ಗೋಕ್ಷೀರವನ್ನು ದಾನ ಮಾಡಿ ಹಾಲನ್ನು ಮತ್ತೊಬ್ಬರು ಕೊಟ್ಟೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ
ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಅರ್ಧ ತಲೆನೋವು, ಮೈಕೈ ನೋವು, ಜ್ವರ ಅಥವಾ ನೆಗಡಿ, ಏನೋ ಒಂಥರ ಶೀತ ಬಾಧೆಯಿಂದ ಒದ್ದಾಡುವಂಥದ್ದು, ಕೆಲಸ ಕಾರ್ಯಗಳಾಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಅಪನಂಬಿಕೆಯಲ್ಲಿರ್ತಕ್ಕಂಥದ್ದು. ನಂಬಿಕೆಯಿಂದ ಇದ್ದು ನಾವು ಮಾಡುವಂಥ ಕೆಲಸದ ಕಡೆ ಗೌರವಿಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಬಟ್ ನಮ್ಮ ಕೆಲಸದ ಮೇಲೆ ನಾವೇ ಗೌರವಿಸೋದಿಲ್ಲ. ಏನೋ ಒಂಥರ ಬೇಜವಾಬ್ದಾರಿತನದ ಮಾತು, ಬೇಜವಾಬ್ದಾರಿ ಮಾಡುವಂಥದ್ದು, ಅಥವಾ ಯಾರೋ ಏನೋ ಅಂತಾರೆ ಅಂತ ಯಾವ ಕೆಲಸನೂ ಮಾಡದಿರೇ ಇರ್ತಕ್ಕಂಥದ್ದು, ಎಲ್ಲೋ ಹೊರಡಬೇಕಾಗಿರ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಹೊರಡದಿರೇ ಇರ್ತಕ್ಕಂಥದ್ದು. ಈ ಪ್ರಕಾರವಾದಂತಹ ಅಚಾತುರ್ಯಗಳು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಸಮಸ್ಯೆಯಿಂದ ಮುಕ್ತರಾಗಬೇಕಾದ್ರೆ ಕುಲದೇವರನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದಕ್ಕಾಗಿ ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡಿ ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ಮನೆಯಿಂದ ಆಚೆಗೆ ಹೊರಟ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಂದು ವಿಚಾರ ಅಂದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದು ಭಾಳಷ್ಟು ಉತ್ತಮ. ಇದರಿಂದ ಒಳಿತನ್ನು ಹೆಚ್ಚು ಕಾಪಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೋಬೇಡಿ. ಯಾವುದೇ ಕೆಲಸ ಆದರೂ ತಾಳ್ಮೆ ಸಮಾಧಾನದಿಂದಿರಿ. ಸಾಧ್ಯವಾದಷ್ಟು ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗಬೇಕೇ ವಿನಃ ನೀವು ಮತ್ತೊಬ್ಬರಿಗೆ ತೊಂದರೆ ಮಾಡುವಂಥ ರೀತಿ ಆಗಬಾರ್ದು. ದೇವರು ನಿಮಗೆ ಕೊಟ್ಟಂಥ ಶಕ್ತಿ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಅಥವಾ ನಿಮಗಿರ್ತಕ್ಕಂಥ ಅಧಿಕಾರ, ಅಥವಾ ತಮ್ಮಲ್ಲಿರ್ತಕ್ಕಂಥ ಒಂದು ವರ್ಚಸ್ಸಿನಿಂದ ಯಾರು ಸಂಕಷ್ಟದಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಅಥವಾ ಇನ್ನೊಬ್ಬರು ನೋವಿದೆಯೋ ಆ ಇನ್ನೊಬ್ಬರು ಕಣ್ಣೀರು ಒರೆಸುವಂಥ ಕೆಲಸ ನೀವು ಮಾಡಿದ್ರೆ ನಿಮಗೆ ಬಂದು ಒದಗುವಂಥ ಆ ಕ್ಷಣದ ಸಮಸ್ಯೆ ದೋಷ ಇದ್ದರೂ ಖಂಡಿತ ದೂರ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಅಧಿಕಾರವೋ ನಮ್ಮ ಒಂದು ಇರತಕ್ಕಂಥ ಮನಸ್ಸಲ್ಲಿ ದೇವರು ನಮಗೆ ಕೊಟ್ಟಂಥ ಶಕ್ತಿಯಿಂದ 4 ಜನಕ್ಕೆ ಅನುಕೂಲ ಮಾಡಬೇಕಾದರೂ ಗರ್ಜನೆ ಮಾಡಿ ಇನ್ನೊಬ್ಬರು ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿಗೆ ಎದುರಾಗ್ಬಿಡ್ತೀವಿ. ಸ್ವಲ್ಪ ತಾಳ್ಮೆಯಾಗಿ ಆಲೋಚನೆ ಮಾಡಿ. ತಾಳಿದವನು ಬಾಳಿಯಾನು ಅಂತಾರೆ. ತಾಳ್ಮೆ ಇವತ್ತು ಸಿಂಹರಾಶಿಯವರಿಗೆ ಬಹಳ ಬೇಕಾಗತ್ತೆ. ಗರ್ಜನೆ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬುಧ ಚೆನ್ನಾಗಿರೋದ್ರಿಂದ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಮ್ಮ ಚಿಂತನೆ ಏನಿದೆಯೋ, ಏನು ಮಾಡಬೇಕು ಅಂತಿದ್ದೀರೋ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತಿರೋ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿ. ಹಾಗೆ ಮಾಡೋ ಕೆಲಸದ ಕಡೆ ಯಾವುದೇ ಆದರೂ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮಾಡಿ. ಹಾಗೆ ಕುಟುಂಬದ ಹಿರಿಯರು ಏನು ಹೇಳ್ತಾರೆ ಆ ಮಾತನ್ನು ಆಲಿಸಿ. ತಾವೆಷ್ಟೇ ಜ್ಞಾನಿಗಳಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಇವತ್ತು ಮತ್ತೊಬ್ಬರ ಮಾತಿನಂತೆಯೇ ನಡಿಬೇಕೇ ವಿನಃ ನಿಮ್ಮ ಸ್ವಂತ ಬುದ್ಧಿ ಎಲ್ಲೋ ಒಂದು ಕಡೆ ಕೆಲಸ ಮಾಡೋದಿಲ್ಲ. ಅದು ಸಮಸ್ಯೆಗೆ ಈಡಾಗುತ್ತೆ. ಆದಷ್ಟು ಗುರು ಹಿರಿಯರು, ಕುಟುಂಬದ ಸದಸ್ಯರು, ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಯಾರು ಏನು ಹೇಳಿದ್ರು ಸಹಿತ ಅವ್ರ ಮಾತನ್ನು ಸ್ವಲ್ಪ ಆಲಿಸಿ. ಇದರಿಂದ ತುಂಬ ಒಳಿತನ್ನು, ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ರಾಶಿಫಲವನ್ನು ಪ್ರಾರಂಭ ಮಾಡಿದರು. ಈಗ ತಾನೇ ಆ ದೃಶ್ಯವನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ನಿಜಕ್ಕೂ ನನ್ನ ಕಂಗಳು ತುಂಬ್ತಾ ಇದೆ. ನನಗಂತೂ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಲಿಗ್ರಾಮದ ದರ್ಶನ, ಸರ್ವ ಪಾಪ ನಾಶನ, ಭಗವಂತನ ದರ್ಶನ ಇನ್ನು 2 ದಿನಗಳು ಮಾತ್ರ ಕಾಲಾವಕಾಶ ಇದೆ. ಎಲ್ಲರೂ ಕೂಡ ತಪ್ಪದೇ ದರ್ಶನ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ತುಲಾರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗ ಫಲ ಇದೆ. ತುಲಾರಾಶಿಯವರು ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದೃಷ್ಟ ಮಾಡಿದ್ದೀರಿ. ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನೋ, ಬೋವರಹ ಸ್ವಾಮಿಯನೋ, ವಿಷ್ಣುದೇವರಿಗೋ ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸಿ. ಇವತ್ತು ಸಾಧ್ಯವಾದರೆ 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮಹಾವಿಷ್ಣುನ 11 ಸರ್ತಿ ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪ ಪ್ರಸಾದವನ್ನು ತಾವೇ ಸ್ವೀಕರಿಸಿ. ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಗೋಧೂಳಿ ಲಗ್ನದಲ್ಲಿ, ಆ ಗೋಧೂಳಿ ಲಗ್ನದಲ್ಲಿ ಅಂದರೆ ಸಂಜೆ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಈ ಸಮಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಆ ಸಮಯದಲ್ಲೂ ಸಹಿತ ವಿಷ್ಣುದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ, ನೀವೆಲ್ಲಿದ್ದರೂ ಅಲ್ಲಿ, ಈ ಸಮಯಕ್ಕೆ ನೀವು ದೇವಸ್ಥಾನಕ್ಕೆ ಬನ್ನಿ ಅಂತಲ್ಲ ನಾನು ಹೇಳುವಂಥದ್ದು, ನೀವು ಎಲ್ಲಿದ್ದರೆ ಅಲ್ಲಿ ನೀವಿರುವ ಸಾನ್ನಿಧ್ಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಒಮ್ಮೆ ಕೈ ಮುಗಿದು ಭಗವಂತನ ನೀವು ಪ್ರಾರ್ಥನೆ ಮಾಡಿದ್ರೆ ಆತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಭಗವಂತನ ರಕ್ಷಣೆ ನಮಗೆ ಸಿಗಬೇಕಾದ್ರೆ ಭಗವಂತನ ಮುಂದೆ ನಮ್ಮ ಕೋರಿಕೆಯನ್ನು ಇಡಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು, ತಪ್ಪಲ್ಲ. ಆ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರಗಳಲ್ಲಿ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಭೂಮಿಗೆ ಸಂಬಂಧಪಡ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಒಂದಷ್ಟು ಶಾಂತಿ ಸಮಾಧಾನವನ್ನು ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ ದೃಷ್ಟಿ, ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಸಾಧ್ಯವಾದರೆ ಇವತ್ತು ಹುರುಳಿಕಾಳನ್ನು ಒಂದು ಚಿಟಿಗೆಯಷ್ಟು ಹುರುಳಿಕಾಳನ್ನು ವಾಯುವ್ಯ ದಿಕ್ಕಾಗಿ ನಿಂತು, ಅಂದರೆ ವಾಯುವ್ಯ ದಿಕ್ಕಿನಲ್ಲಿ ತಾವು ಮುಖ ಮಾಡಿ ನಿಂತುಕೋಬೇಕು. ಒಂದು ಚಿಟಿಕೆ ಹುರುಳಿಕಾಳು ತೊಗೋಬೇಕು. ಇದು ವಾಯುವ್ಯ ದಿಕ್ಕಿನಲ್ಲಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವದಲ್ಲಿ ನಿಂತು ಒಂದು ಸೂರ್ಯ ನಮಸ್ಕಾರ ಮಾಡಿ ಪುನಃ ವಾಯುವ್ಯ ದಿಕ್ಕಲ್ಲೇ ಇರ್ತಕ್ಕಂಥ ಗಿಡದ ಮೇಲೆ ಹಾಕಬೇಕು. ವಾಯುವ್ಯ ದಿಕ್ಕಿನಲ್ಲೇ ನಿಂತು, ಅಂದರೆ ನೀವು ನೈಋತ್ಯ ವಾಯುವ್ಯ ಅರ್ಥ ಮಾಡ್ಕೊಳ್ಳಿ. ಆಗ್ನೇಯ ಈಶಾನ್ಯದಿಂದ ಪ್ರಾರಂಭ ಮಾಡಿದ್ರೆ ಪೂರ್ವದ ಎಡಭಾಗದಲ್ಲಿ ಈಶಾನ್ಯ, ಬಲಭಾಗದಲ್ಲಿ ಆಗ್ನೇಯ, ಅಲ್ಲಿಂದ ಮುಂದೆ ಬಂದರೆ ನೈಋತ್ಯ, ಅದರ ಆದನ ಸಿಗ್ತಕ್ಕಂಥದ್ದು ವಾಯುವ್ಯ ದಿಕ್ಕಿನಲ್ಲಿ ಹುರುಳಿಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದು ನಿಮಗೆ ಶ್ರೇಯಸ್ ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾವು ಏನು ಮಾಡಬೇಕು ಅಂತಿದ್ದೀರೋ ಮಾಡುವಂಥ ಪ್ರತಿಯೊಂದು ಕಾಯಕವೂ ಅತ್ಯದ್ಭುತವಾದಂಥದ್ದೇ. ಹಾಗಾಗಿ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಮಾಡೋ ಯಾವುದೇ ಕೆಲಸ ಆದರೂ ಧೈರ್ಯದಿಂದ ಮಾಡಿ. ಭಗವಂತ ನಿಮ್ಮ ಸ್ವಂತ ಜ್ಞಾನದಿಂದ, ನಿಮ್ಮ ಒಳಗಡೆ ನಿಮ್ಮ ಆತ್ಮ ಹೇಳುತ್ತೆ, ನಿಮ್ಮ ಆತ್ಮಶಕ್ತಿ ಹೇಳುತ್ತೆ, ಇದು ಕರೆಕ್ಟಾಗಿದೆ, ಇದು ಮಾಡ್ಬೋದು, ಇದರಿಂದ ಒಳ್ಳೆಯ ಯಶಸ್ಸಿದೆ ಅಂತ ನಿಮಗೆ ಏನು ಹೇಳುತ್ತೋ ಧೈರ್ಯ ಕೊಡುತ್ತಲ್ಲ, ನಿಮ್ಮ ಒಳಗಡೆ ಇರ್ತಕ್ಕಂಥ ಧೈರ್ಯವೇ ನಿಮಗೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲ ಥರ ಸಾಧನೆಗಳು ಮಾಡಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ನಾನು ಮಾಡ್ತಿರೋದು ಸರಿ, ಇದು ನ್ಯಾಯವಾಗಿದೆ, ಇದು ಧರ್ಮ ಮಾರ್ಗದಲ್ಲಿದೆ, ನಾನು ಮಾಡುತ್ತಿರ್ತೀನಿ ಅನ್ಬೇಕು. ಆವಾಗಲೇ ಆ ಕೆಲಸ ಆಗುವಂಥದ್ದು. ಇದನ್ನು ನೀವು ಪಾಲನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಎರಡೂ ಚೆನ್ನಾಗಿರೋದ್ರಿಂದ ನೀವು ಭಯನೇ ಪಡುವಂಥದ್ದಿಲ್ಲ. ಇವತ್ತು ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು. ತಾವು ಜ್ಞಾನಿಗಳ ನಿಜ, ಬುದ್ಧಿವಂತರು ನಿಜ, ಹಾಗಂತ ಎಲ್ಲವೂ ನಿಮಗೆ ಅರಿವಾಗುತ್ತೆ, ಎಲ್ಲವೂ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತಲ್ಲ. ಹಿರಿಯರ ಮಾತಿನಂತೆ ನಾವು ನಡ್ಕೊಂಡಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಲೆ ಬಗ್ಸಿ ನಿಲ್ಲೋದು ಖಂಡಿತ ತಪ್ಪಲ್ಲ. ನಾವು ಎಂತಹ ದೊಡ್ಡವರಾದರೂ, ಎಂತಹ ಸ್ಥಾನಮಾನ ನಮಗಿದ್ರು, ಎಷ್ಟೇ ಶ್ರೀಮಂತರಾದರೂ ನಾವು ತಲೆ ಬಗ್ಸಿ ನಿಲ್ಲೋದು ಬಹಳ ಉತ್ತಮ. ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಮನುಷ್ಯನಿಗೆ ಅಹಂಕಾರ ಅಹಂಕಾರ ಒಳ್ಳೆಯದೇನೆ, ತಪ್ಪಲ್ಲ, ಅವನಲ್ಲಿರುವಂತಹ ಗತ್ತನ್ನು ತಿಳ್ಕೊಳ್ಳೋವಂಥದ್ದು. ಆದರೆ ದುರಹಂಕಾರ ಇದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಅದಾಗಬಾರ್ದು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ ಇವತ್ತು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಭೂತಪೂರ್ವವಾದಂತಹ ವಿಶೇಷವಾದಂತಹ ಸ್ಥಾನಮಾನ, ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಒಂದು ದೇವಿಯನ್ನು ಪ್ರಸನ್ನತೆ ಮಾಡಿಕೊಂಡು ತಾಯಿನ ಆರಾಧನೆ ಮಾಡ್ತಕ್ಕಂಥದ್ದು. ತಾವೆಷ್ಟೇ ಜ್ಞಾನವಂತರಾಗಿದ್ದರೂ, ಎಷ್ಟೇ ಬುದ್ಧಿವಂತರಾದರೂ ನಿಮ್ಮೊಳಗೆ ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ಎಲ್ಲನೂ ದೂರ ಹೊರಡಬೇಕಾದ್ರೆ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ನೀವು ಮುನ್ನಡೆಯಬೇಕು. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಎಲ್ಲ ಸಾಧ್ಯವಾದಷ್ಟು 4 ಜನಕ್ಕೆ ಗೊತ್ತಾಗೋ ಥರನೇ ಕೆಲಸ ಇರಲಿ. ಯಾಕೆಂದರೆ ರಹಸ್ಯವಾಗಿ ನಾನು ಏನೋ ಮಾಡ್ತೀನಿ ಅಂತ ಮುಂದೆ ನಡೆದರೆ ಅದು ಕೆಲಸ ಆಗೋದಿಲ್ಲ. ಏನೇ ಮಾಡಬೇಕಾದರೂ ನಿಮ್ಮ ಮನ ಒಪ್ಪಬೇಕು, ಪರಿಸರ ಒಪ್ಪಬೇಕು. ಪರಿಸರ ಒಪ್ಪೋ ತರಹ ಇದ್ದು ಕುಟುಂಬದ ಸದಸ್ಯರನ್ನು ಜೊತೆಯಲ್ಲಿಟ್ಕೊಂಡು ನೀವು ವ್ಯವಹಾರ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರಿಂದ ಸಾಕಷ್ಟು ಒಳ್ಳೆ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಏನೋ ಒಂಥರ ಅತಂತ್ರದಲ್ಲಿದೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಇದೆ. ಒಂದಷ್ಟು ಭಯದ ವಾತಾವರಣ ಇದೆ. ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ, ಸಮಾಧಾನವಾಗಿ ಇರಲಿಕ್ಕೆ ಆಗ್ತಾ ಇಲ್ವಲ್ಲ, ಈ ಪ್ರಕಾರವಾದಂತಹ ಬೇರೆ ಬೇರೆ ಥರ ಚಿಂತನೆಗಳಿದೆ. ಆದರೆ ಇಂತಹ ಸಮಯದಲ್ಲೇ ಜವಾಬ್ದಾರಿ ಬೇಕು. ಇವತ್ತು ಸಾಧ್ಯವಾದರೆ ಒಂದಷ್ಟು ಪಶುಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ. ಸಾಧ್ಯವಾದರೆ ತೀರ್ಥಕ್ಷೇತ್ರವೋ, ಪುಣ್ಯಕ್ಷೇತ್ರವೋ, ದೇವಾಲಯದ ದರ್ಶನವೋ, ಮಹಾವಿಷ್ಣು ಸಾನ್ನಿಧ್ಯವೋ ಅಲ್ಲಿ ಹೋಗಿ ಒಂದಿಷ್ಟು ತುಳಸಿಯಿಂದ ಪೂಜೆ ಮಾಡಿ.
ಸಾಧ್ಯವಾದರೆ ಒಂದು ತಾಮ್ರದ ಕೊಡದಲ್ಲಿ, ತಾಮ್ರದ ತಂಬಿಗೆಯಲ್ಲಿ ಸಂಪೂರ್ಣ ನೀರನ್ನು ತುಂಬಿಟ್ಟು ಅದಕ್ಕಿಷ್ಟು ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಒಂದು ತುಳಸಿ ದಳನಿಟ್ಟು ಇವತ್ತು ಪ್ರಾರ್ಥನೆ ಮಾಡಿದ್ರೂ ಸಾಕ್ಷಾತ್ ಗಂಗೆ ಭಗೀರಥಿಯನ್ನು ನೀವು ಪ್ರಾರ್ಥನೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಅದರಿಂದ ಇವತ್ತು ಮಾಡುವ ಕಾಯಕ ಹೆಚ್ಚು ಫಲವನ್ನು ಕೊಡುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ದಿನವಿಶೇಷತೆಯನ್ನು ತಿಳ್ಕೊಂಡ್ವಿ, ಮತ್ತು ಸಾಲಿಗ್ರಾಮದ ದರ್ಶನದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಅದರ ಜೊತೆ ನಿನ್ನೆ ನನಗೆ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದ ಘಟನೆಯನ್ನು ನಾನು ಹೇಳ್ತೀನಿ. ನಿಜಕ್ಕೂ ನನಗೆ ಮನ ಮುಟ್ಟಿತ್ತು, ನನ್ನ ಕಂಗಳಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಆದರೆ ಅದು ಏನು ಅನ್ನೋದನ್ನು ಇವತ್ತು ಹೇಳಲ್ಲ, ನಾಳೆ ಹೇಳ್ತೀನಿ. ಏನು ಗುರುಗಳೇ ಅಂಥದ್ದು, ಆ ಒಂದು ಕಾತುರತೆ ನಿಮಗೂ ಇರಬೇಕು, ಹೇಳಲಿಕ್ಕೆ ನನಗೂ ಇರಬೇಕಲ್ವ. ಆದರೆ ಈಗ ಸಾಲಿಗ್ರಾಮದ ದರ್ಶನಕ್ಕೆ ಬಂದು ಹೋದ ಮೇಲೆ ಅವರ ಜೀವನದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳೇನು, ಭಗವಂತನ ದರ್ಶನವನ್ನು ಮಾಡಿದ ಮೇಲೆ ಆಗಿರತಕ್ಕಂಥ ಬದಲಾವಣೆಗಳೇನು ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡಿದ್ದಾರೆ, ಕರೆಗಳು ಕೂಡ ಸಿದ್ಧವಾಗಿದೆ. ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಗಳೇ, ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಗುರುಗಳೇ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಗಳೇ. ಆಯ್ತು ತಾಯಿ, ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಆಯ್ತು ತಾಯಿ, ಗುರುಜಿ ಅವರಿದ್ದಾನೆ, ಮಾತಾಡಿಮ್ಮ. ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ. ಗುರುಗಳೇ, ನಾನು ಮೈಸೂರಿಂದ ಕಾಲ್ ಮಾಡ್ತಿರೋದು. ಹೇಳಮ್ಮ. ನನ್ಗೆ ಅಮಾವಾಸ್ಯೆ ಹುಣ್ಣಿಮೆ ಅಂತಂದ್ರೆ ತುಂಬಾ ಕೆಟ್ಟ ಕನ್ಸ್ ಬೀಳುತ್ತೆ. ಮತ್ತೆ ಯಾರಾದ್ರೂ ತೀರೋಗಿರಂಗ್ ಕಾಣ್ತಾರೆ. ಆ ವ್ಯಕ್ತಿ ಮುಖ ಮಾತ್ರ ಕಾಣಲ್ಲ, ದೇಹ ಮಾತ್ರ ಚೆನ್ನಾಗ್ ಕಾಣುತ್ತೆ. ಅದಾಗಿ 3 ದಿನಕ್ಕೆ ಅವ್ರನ್ನ ಖಂಡಿತ ಕಾಣ್ತೀನಿ ಗುರುಗಳೇ. ಆಮೇಲೆ ನನ್ ವಯಸ್ಸಾದವ್ರನ್ನ ಹುಷಾರಿಲ್ದೆ ಇರ್ತಾರಲ್ಲ, ಅವ್ರನ್ನ ನೋಡಕ್ ಆಗಲ್ಲ. ಅವ್ರು ನೋಡಕ್ ಹೋದ್ರೆ ನೋಡಿ ಒಂದ್ ಅರ್ಧ ಗಂಟೆಗೆ ತೀರೋಗ್ತಾರೆ. ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಈ ಕಡೆ ದೇವ್ರು ಒಳ್ಳೆ ರೀತಿಲಿ ಕನ್ಸ್ ಕಾಣುತ್ತೆ, ಈ ಕಡೆ ಕೆಟ್ಟದು ಕಾಣುತ್ತೆ. ನನ್ಗೆ ಮೊದ್ಲೇ ಮದ್ವೆ ಆಗಿದ್ದು ಜಗಳ ಆಗಿ ಕಾರಣದಿಂದ ಕಿತ್ತೋಯ್ತು. ಈಗ ಬೇರೆ ಮದ್ವೆ ಆಗಿದ್ದೀನಿ, ಅವ್ರಿಗೂ ನನ್ನಿಂದ ತೊಂದರೆ ಆಗ್ತಿದೆ ಗುರುಗಳೇ. ನಿನ್ನಿಂದ ಅವ್ರಿಗೇನು ತೊಂದರೆ ಅಮ್ಮ? ಅಂದ್ರೆ ಅವ್ರಿಗೆ ವ್ಯವಹಾರ ಏನು ಆಗ್ತಿಲ್ಲ. ನಾನೀಗ ಅವ್ರ ಮದ್ವೆಗೆ 6 ವರ್ಷ ಆಯ್ತು. ಅವ್ರಿಗೆ ವ್ಯವಹಾರ ಅನ್ನೋದೇ ನಿಂತೋಗಿದೆ ಗುರುಗಳೇ. ಮೊದ್ಲು ಚೆನ್ನಾಗೇ ಇದ್ರು, ನನ್ನಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಗುರುಗಳೇ. ಅರೆ, ನಿನ್ನ ಸ್ವರತರಂಗದಲ್ಲಿ ಆ ಥರ ಯಾವ ಸಮಸ್ಯೆ ಇಲ್ಲ. ನಿನ್ನ ಮನಸ್ಸಲ್ಲಿ ಅದು ಇಟ್ಕೊಂಡು ನೋವು ಪಡ್ತಾ ಇದೆಯಾ? ನೀನಾಗಿ ನಿನ್ನ ತಲೆ ಮೇಲೆ ನೀನು ಬಂಡೆ ಹೇಳ್ಕೊತಾ ಇದೆಯಾ? ನಿನ್ನ ಸ್ವರದಲ್ಲಿ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕ ತುಂಬ ಚೆನ್ನಾಗಿದೆ, ಹೆದರಬೇಡ. ಆದರೆ ಈಗ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲ, ನಾನು ಒಪ್ಕೊಳ್ತೇನೆ. ಇನ್ನೂ ನಿನ್ನ ಗ್ರಹಗತಿಗಳು ಸರಿ ಹೋಗಿ ನೀನು ಸರಿಯಾದಂಥ ಒಂದು ಹಂತಕ್ಕೆ ಸೇರಬೇಕಾದ್ರೆ ಇನ್ನೂ 2 ವರ್ಷ 3 ತಿಂಗಳ ತನಕ ನಿನ್ನ ಸ್ವರತರಂಗ ಪ್ರಕಾರ ಲಾಭ ಇರತಕ್ಕಂಥದ್ದಲ್ಲ. 2 ವರ್ಷ 3 ತಿಂಗಳು ಆದಮೇಲೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಆದರೆ ಈಗ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನಿನ್ನ ಮನಸ್ಸು ಒಂಥರ ಚಂಚಲತೆಗೊಳಗಾಗುತ್ತೆ, ತುಂಬ ಉದ್ವಿಗ್ನಕ್ಕೂ ಒಳಗಾಗ್ತಾ ಇರ್ತೀಯ. ಹೇಳಬೇಕಂದ್ರೆ ನೀನು ಅದೃಷ್ಟ ಇದೆ, ಅದ್ರ ಜೊತೆಗೆ ಒಂದು ದುರಾದೃಷ್ಟವೂ ಇದೆ. ಅದೃಷ್ಟ ಅಂತಕ್ಕಂಥದ್ದು ಒಂದಾದರೆ, ದುರಾದೃಷ್ಟ ಎಂಬತಕ್ಕಂಥದ್ದು ನಿನ್ನ ಬೆನ್ನಲ್ಲಿರ್ತಕ್ಕಂಥದ್ದು ಒಂದು ಹುಟ್ಟು ಮಚ್ಚೆ. ಹೌದು ಗುರುಗಳೇ. ಆ ಬೆನ್ನಲ್ಲಿರುವಂಥ ಹುಟ್ಟು ಮಚ್ಚೆಯಿಂದ ನೀನು ಬರುವಂಥ ಅದೃಷ್ಟ ಅಂತಕ್ಕಂಥದ್ದು ಅಲ್ಲಿಂದಲೇ ನೀರಲ್ಲಿ ಹೋಮ ಆಗೋಗುತ್ತೆ. ಇದು ಅದಾಗಿದೆ ಗುರುಗಳೇ. ಏನಾರ ಒಳ್ಳೇದಾಗಕ್ ಹೋಗುತ್ತೆ, ಅದ್ ಕೆಟ್ಟದಾಗ್ತಿದೆ. ನಿನ್ನೆ ನಿಜವಾಗ್ಲೂ ನಿಮ್ಮ ಆಶ್ರಮಕ್ ಬಂದಾಗ ಗುರುಗಳೇ ತುಂಬಾ ಖುಷಿ ಆಯ್ತು. ನಾನು ದೇವ್ರ ನೋಡೋದ್ಕಿಂತ ನಿಮ್ಮನ್ ನೋಡೋದ್ನಲ್ಲ, ನಿಮ್ ಕಾಲಕ್ ಬಿದ್ದಾಗ ನನ್ ಮನೆ ಬರಗಂಟನು ನನ್ಗೆ ಅದೇ ತಲೆಲಿತ್ತು ಗುರುಗಳೇ. ನಾನು 8 ವರ್ಷಕ್ಕಾದ್ಮೇಲೆ ಇಲ್ಲಿ ಹೋಗ್ ಬರಕ್ಕೆ ಅಂತ ತುಂಬಾ ಖುಷಿ ಪಟ್ಟೆ. ಸಂತೋಷ ತಾಯಿ, ಒಳ್ಳೇದಾಗ್ಲಿ. ನೀವು ಬಂದ ತಕ್ಷಣ ಗುರುಗಳೇ ನನ್ ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದವಳು ಹಿಂದಕ್ ಬಂದ್ಬಿಟ್ಟೆ ನಿಮ್ ನೋಡಕ್ಕೆ. ಫಸ್ಟ್ ನೀವು, ಆಮೇಲೆ ಪ್ರಸಾದ ಅನ್ಬಿಟ್ಟು ಹೊಂಟೋದೆ. ನಿನ್ನ ಪ್ರೀತಿ ವಿಶ್ವಾಸ ದೇವ್ರನ್ನ ಕಣ್ ತುಂಬಿಸ್ಕೊಂಡಮ್ಮ. ನಿಜ ಗುರುಗಳೇ, ನಿಮ್ನು ಕಣ್ ತುಂಬಿಸ್ಕೊಂಡೆ. ಟಿವಿ ನೋಡ್ತಾ ಇದ್ದೆ ಇಷ್ಟು ವರ್ಷ, ಡೈರೆಕ್ಟ್ ಆಗಿ ನೋಡಿ ನಾನು ಇನ್ನೂ ಖುಷಿ ಪಟ್ಟೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ಗುರುಗಳೇ ನನ್ಗೆ ಏನಾರ ಪರಿಹಾರ ಹೇಳ್ಕೊಡಿ ಗುರುಗಳೇ. ಪರಿಹಾರ ನಾನು ಹೇಳ್ತಾ ಇದ್ದೇನೆ ನೋಡು. ಇಂತಹ ಸಮಸ್ಯೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಆಲೋಚನೆ ಮಾಡಬೇಕಾದಿಲ್ಲ. ಆದರೆ ಒಂದು ಸಂತೋಷ ಅಂದರೆ ಏನು ಗೊತ್ತಾ, ನಿನ್ನೆ ನೀನು ಆ ಭೂವರಹ ಸಾಲಿಗ್ರಾಮವನ್ನು ಕಣ್ತುಂಬಿಸ್ಕೊಂಡಿದೆಯಲ್ಲ, ಈಗ ನಿನ್ನಲ್ಲಿರುವಂಥ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಇನ್ನು ಮುಂದಕ್ಕೆ ನೀನು ಭಾಳ ಹ್ಯಾಪಿಯಾಗಿರ್ತೀಯ. ನಿಜ ಗುರು, ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಗುರುಗಳೇ. ನಾನು ಒಂದು ಮಾತು ಹೇಳ ತಾಯಿ, ನಿನ್ನೆ ನಿನ್ನ ಸ್ವಾಮಿನ ದರ್ಶನ ಮಾಡಿದ್ಯಾ, 8 ವರ್ಷ ನನಗಾಗಿ ನೀನು ಕಾದಿದ್ಯಾ, ಇವತ್ತಾಗಲೇ ನನ್ನ ನೇರವಾಗಿ ನೀನು ಮಾತಾಡ್ತಾ ಇದೀಯಾ ಅಂದರೆ ಅಲ್ಲಿ ಯೋಚನೆ ನನ್ನ ಬರ್ತಡೇ ಗುರುಗಳೇ, ಅದೇ ಖುಷಿ. 3 ದಿನ ನಿನ್ನೆ ಯಾವತ್ತೂ ಮರೆಯಲ್ಲ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಿನ್ನ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ.
ನೋಡಿ ಚಿಕ್ಕದಾದಂಥ ಇದು ಕಾಕತಾಳೀಯೋ ಅಥವಾ ಅದೇನೋ ಕಾಗೆ ಬಂದು ಇದು ಕೊಂಬೆ ಮೇಲೆ ಕೂತ್ಕೊಳ್ಳೋದು, ಕೊಂಬೆ ಮುರಿದು ತಳು ಬೀಳೋದು, ಅಲ್ಲಿ ಯಾರು ಇನ್ನೊಬ್ಬ ನಿಂತಿರೋದು ಏನು ಹೇಳ್ತಾರಲ್ಲ ಆ ಪ್ರಕಾರ ನಿನ್ನೆ ನೀನು ದರ್ಶನ ಬಂದು ಹೋಗಿದ್ಯಾ, ಇವತ್ತು ನಿನಗೆ ನೇರ ಪ್ರಸಾರಕ್ಕೆ ಒಂದು ಫೋನು, ಇದೆಲ್ಲ ಒಂದು ಅದೃಷ್ಟ ಅಲ್ವಮ್ಮ? ಹೌದು ಗುರುಗಳೇ, ನಾನು ಸಾಯೋವರೆಗೂ ಈ 3 ದಿನ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ. ಒಳ್ಳೆಯದಾಗಲಿ. ಹಾಗೆ ನಿನ್ನ ಬೆನ್ನು ಹಿಂದಿರ್ತಕ್ಕಂಥ ಹುಟ್ಟುಮಚ್ಚೆಯಿಂದ ನಿನ್ನ ಭವಿಷ್ಯ ಹೇಗೆ ನಿನಗೆ ತೊಂದರೆ ಕೊಡ್ತಿದ್ಯೋ ಹಾಗೆ ನಿನ್ನ ಅದೃಷ್ಟವೂ ಹಾಗೇ ಇದೆ. ನಿನ್ನ ಎಡಗಡೆ ತೊಡೆ ಮೇಲೂ ಸಹಿತ ನಿಂಗೆ ಇನ್ನೊಂದು ಹುಟ್ಟುಮಚ್ಚೆ ಇದೆ, ಅದು ನಿನ್ನನ್ನು ಕಾಪಾಡುತ್ತೆ. ಆ ಹುಟ್ಟುಮಚ್ಚೆಯಿಂದ ನಿನ್ನ ಭವಿಷ್ಯತ್ತು ಚೆನ್ನಾಗಿ ವೃದ್ಧಿ ಆಗುತ್ತೆ. ಆದರೆ ಈಗ ನಿನ್ನ ಗ್ರಹಗತಿಗಳ ವ್ಯತ್ಯಾಸ ಇದೆ. ಈ ಗ್ರಹಗತಿಗಳ ವ್ಯತ್ಯಾಸದಿಂದ ಈ ನೋವು ಅನುಭವಿಸ್ತಾ ಇದೆಯಾ. ಇದಕ್ಕೆ ನೀನು ಮಾಡಬೇಕಾದ್ದು ಕರೆಕ್ಟಾಗಿ 11 ಮಂಗಳವಾರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡು. ಕೆಂಪು ವಸ್ತ್ರದಲ್ಲಿ ಒಂದು ಮೂಲೆಯಲ್ಲಿ ಅರಶಿನ ಕಟ್ಟು, ಒಂದು ಮೂಲೆಯಲ್ಲಿ ಕೆಂಪು ವಸ್ತ್ರದ ಒಂದು ಮೂಲೆ, ಒಂದು ಕರ್ಚಿಫಗ್ಲ ಬಟ್ಟೆ ಸಾಕು, ಒಂದು ಮೂಲೆಯಲ್ಲಿ ಅರಶಿನ ಕಟ್ಟಿ ಅರಶಿನದ ಗಂಟು ಮಾಡು. ಇನ್ನೊಂದು ಮೂಲೆಯಲ್ಲಿ ಒಂದು ಚಿಟಿಕೆ ತೊಗರಿಬೇಳೆ ಗಂಟು ಕಟ್ಟು. ಇನ್ನೊಂದು ಮೂಲೆಗೆ ಒಂದು ಹನಿ ಜೇನುತುಪ್ಪ ಹಾಕು. ಇನ್ನೊಂದು ಮೂಲೆ ಇರುತ್ತಲ್ಲ ಅಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು, ನಿನಗೆ ಅವತ್ತು ಯಾವ ಧಾನ್ಯ ನಿನ್ನ ಮನಸ್ಸಿಗೆ ಬರುತ್ತೆ ಆ ಮಂಗಳವಾರ ದಿವಸ ನಿನಗೆ ಯಾವುದೋ ಒಂದು ಧಾನ್ಯ ನಿನ್ನ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಆ ಧಾನ್ಯವನ್ನು ಅಕ್ಕಿನೋ ಬೇಳೆನೋ ತೊಗರಿನೋ ಉದ್ದೋ ಏನಾದರೂ ಸರಿ ಅದನ್ನು ಅಲ್ಲಿ ಗಂಟು ಕಟ್ಟು. ಈ 4 ಗಂಟೆಗಳನ್ನು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಬಿಟ್ಟು ಸಂಜೆ ಅದನ್ನು ಒಂದ್ಸತಿ ನೀರಿಗೆ ಅದಂಬಿಟ್ಟು ಎಲ್ಲರೂ ಗಿಡದ ಹತ್ರ ಇಟ್ಬಿಡು. ಗುರುಗಳೇ ಹೇಳಮ್ಮ. ಗುರುಗಳೇ, ಒಂದೇ ಒಂದು, ನಮ್ಮ ಮಾವ ತೀರೋಗಿ ಈಗ 4 ತಿಂಗಳು ಗುರುಗಳೇ. ಇವ್ರು ನಮ್ಮ ಮಾವನ್ 2ನೇ ಹೆಂಡತಿ ಬೂದಿನ ತಂದು ಮನೆ ಸುತ್ತ ಜಮೀನ್ ಹತ್ರ ಎಲ್ಲಾ ಚೆಲ್ಲಿ ಊಟಕ್ಕಿದ್ದಾರೆ ಗುರುಗಳೇ. 3 ವರ್ಷಕ್ಕೊಂದ್ಸರ ಹಬ್ಬ ಮಾಡ್ತೀವಿ. ಆ ಹಬ್ಬ ಮರಿ ಹೊಡಿಯೋ ಜಾಗದಲ್ಲಿ ಮಡಕೆ ಸಮೇತ ಊಟಕ್ಕಿದ್ದಾರೆ ಗುರುಗಳೇ. ಅವಾಗಿಂದ ನಮ್ಮ ಮನೆಯವರು ಏನಾರೋ ಒಂದೊಂದು ತೊಂದರೆ ಆಗ್ತಿದೆ, ಅಲ್ಲಿ ಹೋದ್ರೆ ನಮ್ಮ ಮನೆಯವ್ರಿಗೆ ಜ್ಞಾನ ಇರಲ್ಲ. ಅಮ್ಮ ಇಲ್ಲಿ ನೋಡು, ಈ ಸಮಯ ಬೇರೆ ಮೀರ್ತು. ನಿನ್ನ ಪ್ರಶ್ನೆಗೆ ನಾನು ಇನ್ನೂ ತೂಕವಾದ ಉತ್ತರ ಕೊಡಬೇಕು, ಬಟ್ ಸಮಯ ಇಲ್ಲ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿನಗುಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.